ಆರಂಭ ಮಾಡೋಣ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿ ಇರುವವರಿಗೆ ಹುಚ್ಚು ಮಾತಾಗಿದೆ. ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಉಂಟಾಗಲಿ. ಆಮೇನ್. ಯೇಸು ಕ್ರಿಸ್ತನ ಕ್ಷಮೆ, ಮರಣ, ಪುನರುತ್ಥಾನ ಧ್ಯಾನಗಳ ಸಾಯಂಕಾಲದ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ಹಾಡುವಂಥ ಸಂಗೀತಗಳಲ್ಲಿ 231 ಸಂಗೀತ 231 1 ಮತ್ತು 3ನೇ ಚರಣಗಳನ್ನು ಹಾಡೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ಅತ್ಯಂತ ಪ್ರೀತಿಯುಳ್ಳ ತಂದೆಯಾದ ದೇವರ ಸ್ವಾಮಿ, ಕೊಟ್ಟಂಥ ಈ ಸಮಯಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಹೇಳುವಂತರಾಗಿದ್ದೇವೆ ತಂದೆ. ಕಳೆದ ದಿನವೆಲ್ಲ ನಮ್ಮನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡಿ ಮಾಡುವೆಲ್ಲ ಕೆಲಸ ಕಾರ್ಯಗಳನ್ನು ನೀ ಜೊತೆಗಾರನಾಗಿದ್ದು ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇಟ್ಟು ಈ ಲೋಕದಿಂದ ಬೇರ್ಪಡಿಸಿ ನಮ್ಮನ್ನು ಇಲ್ಲಿಗೆ ತಂದು ಮುಟ್ಟಿಸಿದ್ದಿ. ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಹೇಳುವಂತರಾಗಿದ್ದೇವೆ ಸ್ವಾಮಿ. ಎಷ್ಟೋ ಮಂದಿ ಈ ಭಾಗ್ಯವನ್ನು ಕಳೆದುಕೊಂಡಿದ್ದಾರೆ ಸ್ವಾಮಿ. ನಮಗಾದರೂ ಈ ಆಲಯದಲ್ಲಿ ಸೇರಿ ಬರುವ ಹಾಗೆ ಸಹಾಯ ಮಾಡಿದ್ದೆ. ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ನಮಗೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನು ಒದಗಿಸುತ್ತಾ ಬಂದಿದ್ದೆ ಸ್ವಾಮಿ. ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಹೇಳುವಂತರಾಗಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ಇಲ್ಲಿ ಬಂದಂಥ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸುವನಾಗಿದ್ದೇನೆ ಸ್ವಾಮಿ. ಅವರು ಸ್ವಾಮಿ ಇಲ್ಲಿ ಯಾವ ಯಾವ ವೇದನೆಯಿಂದ, ಯಾವ ನೋವಿನಿಂದ, ಯಾವ ಯಾವ ಆಲೋಚನೆಗಳಿಂದ ಬಂದಿದ್ದಾರೆ ಅದನ್ನು ನೀನು ಬಲ್ಲಾತನಾಗಿದ್ದಿ ಸ್ವಾಮಿ. ಅವರು ಇಲ್ಲಿಂದ ಹೋಗುವಾಗ ಸ್ವಾಮಿ ತಮ್ಮ ಹೃದಯದಲ್ಲಿ ಸ್ವಾಮಿ ಶಾಂತಿ ಸಮಾಧಾನವನ್ನು ಪಡೆದುಕೊಂಡು ಹೋಗುವಾಗೆ ಸಹಾಯ ಮಾಡು ಸ್ವಾಮಿ. ಮಾತ್ರವಲ್ಲೇ ಸ್ವಾಮಿ, ನಮ್ಮ ಸಭೆಯನ್ನು ಆಶೀರ್ವದಿಸು. ಸಭೆಯಲ್ಲಿರುವ ಎಲ್ಲ ಕುಟುಂಬವನ್ನು ಕೂಡ ಹೇರಳವಾಗಿ ಹೆಸರಾಗಿ ಆಶೀರ್ವದಿಸು ಸ್ವಾಮಿ. ನೀನು ವಾಕ್ಯದಲ್ಲಿ ಹೇಳಿದ ಪ್ರಕಾರ ನಿಮ್ಮ ಕುಟುಂಬದ ಕೊರತೆಗಳು, ಸಮಸ್ಯೆಗಳು, ಹಂಬಲಿಕೆಗಳು ಎಲ್ಲಕ್ಕೂ ಪರಿಹಾರ ಯೇಸು ಕ್ರಿಸ್ತನೇ ಅಂತ ಹೇಳಿದ್ದೆ ಸ್ವಾಮಿ. ಹೌದು, ನೀನು ಅವರೆಲ್ಲ ಸಮಸ್ಯೆ ಹಂಬಲಿಕೆಗಳನ್ನು ಬಲ್ಲಾತನಾಗಿದ್ದೆ ಸ್ವಾಮಿ. ನೀನೇ ಅವೆಲ್ಲವನ್ನು ಈಡೇರಿಸು ಸ್ವಾಮಿ. ಮಾತ್ರವಲ್ಲ ಸ್ವಾಮಿ, ನಿನ್ನ ವಾಕ್ಯ ಸಂದೇಶವನ್ನು ನೀಡುತ್ತಿರುವ ನಿಮ್ಮ ಸೇವಕರನ್ನು ಹೇರಳವಾಗಿ ಹೆಸರಾಗಿ ಆಶೀರ್ವದಿಸು ಸ್ವಾಮಿ. ಕಳೆದ ದಿನಗಳಿಂದ ನಮ್ಮೊಂದಿಗೆ ಇದ್ದು ಸ್ವಾಮಿ, ನಿನ್ನ ವಾಕ್ಯ ಸಂದೇಶವನ್ನು ನೀಡಿ ಎಲ್ಲರನ್ನೂ ಆತ್ಮಿಕವಾಗಿ ಬಲಪಡಿಸಿದ್ದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಹೇಳುವಂತರಾಗಿದ್ದೀವಿ ಸ್ವಾಮಿ. ಅವರ ಸೇವೆಯನ್ನು ಹೆಚ್ಚೆಚ್ಚಾಗಿ ಇನ್ನೂ ಬಲಪಡಿಸು ಸ್ವಾಮಿ. ಅವರು ಇನ್ನೂ ಮಾಡುವಂಥ ಸೇವೆ ಇನ್ನೂ ಹೆಚ್ಚೆಚ್ಚಾಗಿ ಎಲ್ಲ ಕಡೆ ಪಸರಿಸುವ ಹಾಗೆ ನೀನು ಸಹಾಯ ಮಾಡು ಸ್ವಾಮಿ. ಮಾತ್ರವಲ್ಲ ಸ್ವಾಮಿ, ಈ ಆರಾಧನೆಯನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸುತ್ತೇನೆ ಸ್ವಾಮಿ. ಈ ಆರಾಧನೆಯ ಪ್ರಾರಂಭ, ಮಧ್ಯ, ಅಂತ್ಯ ನೀನಾಗಿದ್ದುಕೊಂಡು ನೀನು ಮಾತ್ರ ಮಹಿಮೆ ಹೊಂದಬೇಕೆಂದು ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇಲೆ ಈ ಹೊತ್ತಿಗೆ ನೇಮಕವಾದ ವೇದ ಪಾರಾಯಣ ಪಾಠವನ್ನು ಓದುವಂಥ ಪೂರ್ವದಲ್ಲಿ ಹಾಡುವಂಥ ಸಂಕೀರ್ತನೆಗಳಲ್ಲಿ 212ನೇ ಸಂಕೀರ್ತನೆ 212 1 ಮತ್ತು 2 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಸಂಜಯ ಸ್ತೋತ್ರವಿದೋ ಸತ್ಪ್ರಭುವೇ, ಸಂಜಯ ಸ್ತೋತ್ರವಿದೋ. ಸಂಧ್ಯಾರಾಗದಿ ಶಾಂತ ಸುಮನದಿ, ಸಂಧ್ಯಾರಾಗದಿ ಶಾಂತ ಸುಮನದಿ, ವಂದ್ಯವೇ ನಿನ್ನ
ವಂದೇವೈ ನಿನ್ನ ವಂದಿಸಿ ಮನದಿ ಸಂಜೆಯ ಸ್ತೋತ್ರವಿದೋ ಸತ್ಪ್ರಭುವೇ ಸಂಜೆಯ ಸ್ತೋತ್ರವಿದೋ ಅಮರನು ನೀನೇ ಮಾತನು ನಾನೇ ಅಮರನು ನೀನೇ ಮಾತನು ನಾನೇ ಸ್ವಮಹಿತ ರಕ್ಷಕ ವಿಮಲನು ನೀನೇ ಸ್ವಮಹಿತ ರಕ್ಷಕ ವಿಮಲನು ನೀನೇ ಸಂಜೆಯ ಸ್ತೋತ್ರವಿದು ಸತ್ಪ್ರಭುವೇ ಸಂಜೆಯ ಸ್ತೋತ್ರವಿದು ಶ್ರಮಾಧ್ಯಾನದ 39ನೇ ದಿನಕ್ಕಾಗಿ ನೇಮಕವಾದ ವೇದ ಪಾರಾಯಣ ವಾಕ್ಯದ ಭಾಗವು ಆದಿಕಾಂಡ ಅಧ್ಯಾಯ 32 ವಚನಗಳು 22ರಿಂದ 32ರವರೆಗೆ. ಆದಿಕಾಂಡ ಅಧ್ಯಾಯ 32 ವಚನಗಳು 22ರಿಂದ 32ರವರೆಗೆ. ಆ ರಾತ್ರಿ ಅವನು ತನ್ನ 2 ಹೆಂಡರನ್ನು 2 ದಾಸಿಯರನ್ನು 11 ಮಂದಿ ಮಕ್ಕಳನ್ನು ಕರೆದುಕೊಂಡು ಯಬ್ಬೋಕ್ ಹೊಳೆಯನ್ನು ದಾಟುವ ಸ್ಥಳದಲ್ಲಿ ದಾಟಿದನು. ಅವರನ್ನು ತನ್ನ ಆಸ್ತಿ ಎಲ್ಲವನ್ನು ದಾಟಿಸಿದ ಮೇಲೆ ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಆ ಪುರುಷನು ತಾನು ಗೆಲ್ಲದೆ ಇರುವುದನ್ನು ಕಂಡು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಯಾಕೋಬನು ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತು. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಆ ಪುರುಷನು ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ ಅವನು ಯಾಕೋಬನು ಅಂದಾಗ ಅವನು ಯಾಕೋಬನಿಗೆ ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲೂ ಮನುಷ್ಯರ ಸಂಗಡಲೂ ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಇಸ್ರಾಯೇಲೆಂದು ಹೆಸರುಂಟಾಗುವುದು ಎಂದು ಹೇಳಿದನು. ಯಾಕೋಬನು ನಿನ್ನ ಹೆಸರನ್ನು ನನಗೆ ತಿಳಿಸಬೇಕು ಸ್ವಾಮಿ ಅಂದಾಗ ಆ ಪುರುಷನು ನನ್ನ ಹೆಸರನ್ನು ವಿಚಾರಿಸುವುದೇಕೆ ಎಂದು ಹೇಳಿ ಅಲ್ಲಿ ಅವನನ್ನು ಆಶೀರ್ವದಿಸಿದನು. ಯಾಕೋಬನು ನಾನು ದೇವರನ್ನೇ ಪ್ರತ್ಯಕ್ಷವಾಗಿ ನೋಡಿದೆನಲ್ಲ, ಆದರೂ ನನ್ನ ಪ್ರಾಣ ಉಳಿದದೆ ಅಂದುಕೊಂಡು ಆ ಸ್ಥಳಕ್ಕೆ ಪೆನಿಯೇಲ್ ಎಂದು ಹೆಸರಿಟ್ಟನು. ಅವನು ಪೆನುವೆಲನ್ನು ದಾಟುತ್ತಿರುವಾಗ ಸೂರ್ಯೋದಯವಾಯಿತು. ಅವನು ತೊಡೆಯ ನಿಮಿತ್ತ ಕುಂಟಿಕೊಂಡು ನಡೆದನು. ಆ ಪುರುಷನು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಇಸ್ರಾಯೇಲರು ಇಂದಿನವರೆಗೂ ತೊಡೆಯ ಕೀಲಿನ ಮೇಲಿರುವ ಸೊಂಟದ ಮಾಂಸವನ್ನು ತಿನ್ನುವುದಿಲ್ಲ ಎಂಬುದು. ಕಾಣಿಕೆ ಕೂಡಿಸುವಾಗ ಹಾಡುವ ಸಂಕೀರ್ತನೆಗಳಲ್ಲಿ 178ನೇ ಸಂಕೀರ್ತನೆ, ಸಂಕೀರ್ತನೆ 178, ಬೇಕಾದಷ್ಟು ಚರಣಗಳನ್ನು ಹಾಡಿಕೊಳ್ಳೋಣ. ಸಂತೋಷದಿ ನೀಡು ದಾನಿಯ ದೇವನು ಸಂತೋಷದಿ ಹರಸುವನೇ, ಸಂತೋಷದಿ ನೀಡು ದಾನಿಯ ದೇವನು ಸಂತೋಷದಿ ಹರಸುವನೇ. ಚಿಂತಿಸದೆ ಆನಂತರವರನಿನ ಸಂತಸದಿಂದಲೇ ನೀಡುತ್ತೀರೇ, ಚಿಂತಿಸದೆ ಆನಂತರವರನಿನ ಸಂತಸದಿಂದಲೇ ನೀಡುತ್ತೀರೇ, ಚಿಂತಿಸದೆ ಆನಂತರವರನಿನ ಸಂತಸದಿಂದಲೇ ನೀಡುತ್ತೀರೇ. ಧರ್ಮವ ಮಾಡುವ
ಮರ್ಮವದೇನೆಂದು ನಿರ್ಮಲ ಮನದಿಂದ ಧ್ಯಾನಿಪುದು. ಧರ್ಮವ ಮಾಡುವ ಮರ್ಮವದೇನೆಂದು ನಿರ್ಮಲ ಮನದಿಂದ ಧ್ಯಾನಿಪುದು. ಧರ್ಮದ ಮೂಲವು ಸರ್ವ ಕೃಪಾಳು ನಿರ್ಮಲ ಪ್ರೇಮದೊಳಿರುತ್ತಿಹುದು. ಧರ್ಮದ ಮೂಲವು ಸರ್ವ ಕೃಪಾಳುವ ನಿರ್ಮಲ ಪ್ರೇಮದೊಳಿರುತ್ತಿಹುದು. ಧರ್ಮದ ಮೂಲವು ಸರ್ವ ಕೃಪಾಳುವ ನಿರ್ಮಲ ಪ್ರೇಮದೊಳಿರುತ್ತಿಹುದು. ಸಂತೋಷದಿ ನೀಡು ತಾನೆಯ ದೇವನು ಸಂತೋಷದಿ ನೆರೆ ಹರಸುವನೆ. ದೀನ ಜನಾತ್ಮರ ಪಾಲನೆಗಾಗಿ ದಾನವ ನೀಡಲು ಮರೆಯದಿರು. ದೀನ ಪಾಲನೆಗಾಗಿ ದಾನವ ನೀಡಲು ಮರೆಯದಿರು. ಮಾನವರೆಲ್ಲರೂ ಸೋದರರೆಂದಬಿ ಮಾನದಿಂದಲೇ ಸರಿ ಕಾಣುತ್ತಿರು. ಮಾನವರೆಲ್ಲರೂ ಸೋದರರೆಂದಬಿ ಮಾನದಿಂದಲೇ ಸರಿ ಕಾಣುತ್ತಿರು. ಮಾನವರೆಲ್ಲರೂ ಸೋದರರೆಂಬ ಮಾನದಿಂದಲೇ ಸರಿ ಕಾಣುತ್ತಿರು. ಸಂತೋಷದಿ ನೀಡು ತಾನೆಯ ದೇವನು ಸಂತೋಷದಿ ನೆರೆ ಹರಸುವನೆ. ಇಹಪರಗಳಲ್ಲಿಯೂ ಒಳ್ಳೆ ದಾನಗಳಿಂದ ನಮ್ಮನ್ನು ಆಶೀರ್ವದಿಸಿರುವಂಥ ದೇವರು ನೀನು. ನಿನ್ನ ಉಪಕಾರಗಳನ್ನು ಎಣಿಸಲು ಅಸಾಧ್ಯ, ಅವು ಅಸಂಖ್ಯಗಳಾಗಿವೆ ಕರ್ತನೆ. ನೀನು ಒಳ್ಳೆಯವರ ಮೇಲೂ ಕೆಟ್ಟವರ ಮೇಲೆಯೂ ಮಳೆ ಸುರಿಸುತ್ತಾ ನಿನ್ನ ಹಿತಚಿಂತನೆಯ ಪರಿಯನ್ನು ನಮ್ಮ ಮಧ್ಯದಲ್ಲಿ ಅಭಿವ್ಯಕ್ತಗೊಳಿಸಿದಿ ಸ್ವಾಮಿ. ಸ್ವಾಮಿ, ನೀನು ಹಿತಚಿಂತಕನಾಗಿಯೇ ನಮ್ಮ ವಶಗಳಿಗೆ ನೀನು ಕೊಟ್ಟಂಥ ಉದ್ಯೋಗಗಳು ವರಮಾನಗಳಿಗಾಗಿ ಪ್ರತಿಫಲಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ ಸ್ವಾಮಿ. ನಿನ್ನ ಆಜ್ಞೆಯ ಮೇರೆಗೆ ನಿನ್ನ ಆಲಯಗಳಲ್ಲಿ ಕಾಣುವಾಗ ಬರಿಗೈಯಲ್ಲಿ ಕಾಣದೆ ಕಾಣಿಕೆಯೊಂದಿಗೆ ನಮ್ಮನ್ನು ನಾವು ಕಾಣಿಸಿಕೊಳ್ಳುತ್ತೇವಪ್ಪ. ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮನ್ನೇ ಸಜೀವ ಯಜ್ಞವಾಗಿ ಸಮರ್ಪಿಸುತ್ತಾ ನೀನು ಕೊಟ್ಟದರಲ್ಲಿಯೇ ನಿನಗೆ ಕೊಡಲು ಮನಸ್ಸು ಕೊಟ್ಟಿರುತ್ತೀ ಕರ್ತನೆ. ಇದನ್ನು ಸ್ವೀಕರಿಸು ಕರ್ತನೆ. ಕೊಟ್ಟ ಕೈ ಮತ್ತು ಹೃದಯಗಳನ್ನು ಅವರ ಜೀವನವನ್ನು ಆಶೀರ್ವದಿಸು. ಕೊರತೆಗಳನ್ನು ನಿನ್ನ ಪ್ರಭಾವದ ಐಶ್ವರ್ಯದ ಮೇರೆಗೆ ನೀಗಿಸುತ್ತಾ ಅವರ ಜೀವನದುದ್ದಕ್ಕೂ ಕರ್ತನೆ ಅನುದಿನ ಭಾರ ಹೊರುವವನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು ಎಂಬ ನಿನ್ನ ಗುಣಲಕ್ಷಣಗಳೊಂದಿಗೆ ಸಂಧಿಸಿ ನೀನೆ ಮಹಿಮೆ ಹೊಂದಬೇಕೆಂದು ಈ ಕಾಣಿಕೆಯೊಂದಿಗೆ ನಮ್ಮನ್ನು ನಾವೇ ನಿನಗೆ ಸಮರ್ಪಿಸಿಕೊಳ್ಳುತ್ತೇವೆ ತಂದೆಯೇ. ಆಮೆನ್. ವಾಕ್ಯ ಸಂದೇಶವನ್ನು ಕೇಳುವ ಹಾಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಹಾಡುವ ಸಂಗೀತಗಳಲ್ಲಿ 150ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 150, 1 ಮತ್ತು 2 ಚರಣಗಳನ್ನು ಮಾತ್ರ. ಓ
ದಯವಿಟ್ಟು ಸಭಿಕರು ಕೂತುಕೊಳ್ಳುವಂತೆ ಕೇಳುತ್ತೇನೆ. ಇಂದಿಗೆ ನೇಮಕವಾದಂತಹ ಸುವಾರ್ಥ ಭಾಗವನ್ನು ನಾವು ಕೇಳಿಸಿಕೊಳ್ಳೋಣ. ಲೂಕನ ಸುವಾರ್ತೆ 22ನೇ ಅಧ್ಯಾಯ 39ನೇ ವಚನದಿಂದ ನೇಮಕವಾದಂತಹ ವಾಕ್ಯಗಳನ್ನು ಓದಿಕೊಳ್ಳೋಣ. ತರುವಾಯ ಆತನು ಹೊರಟು ಪದ್ಧತಿ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಶಿಷ್ಯರು ಆತನ ಹಿಂದೆ ಹೋದರು. ಆತನು ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿದನು. ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲೆಸಿಕು ಎಷ್ಟು ದೂರ ಹೋಗಿ ಮೊಣಕಾಲೂರಿ, ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು. ಆಗ ಪರಲೋಕದಿಂದ ಬಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸಿದನು. ಆತನು ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿತ್ತು. ಆತನು ಪ್ರಾರ್ಥನೆ ಮುಗಿಸಿ ಎದ್ದು ಶಿಷ್ಯರ ಬಳಿಗೆ ಬಂದು ದುಃಖ ಭಾರದಿಂದ ಇವರಿಗೆ ನಿದ್ರೆ ಹತ್ತಿರುವುದನ್ನು ಕಂಡು ಅವರಿಗೆ, ನೀವು ನಿದ್ರೆ ಮಾಡುವುದೇನು? ಹೇಳಿರಿ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂದು ಹೇಳಿದನು. ಆತನು ಇನ್ನೂ ಮಾತಾಡುತ್ತಿರಲು ಇಗೋ, ಜನರ ಗುಂಪು ಕಾಣಿಸಿತು. 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂತನೆಂಬವನು ಆ ಜನರ ಮುಂದೆ ಮುಂದೆ ನಡೆದು ಅವನು ಯೇಸುವಿಗೆ ಮುದ್ದಿಡುವುದಕ್ಕಾಗಿ ಆತನ ಬಳಿಗೆ ಬರಲು, ಯೇಸು ಅವನಿಗೆ, ಯೂದನೇ, ಮುದ್ದಿಟ್ಟು ಮನುಷ್ಯಕುಮಾರನನ್ನು ಹಿಡುಕೊಡುತ್ತೀಯಾ ಎಂದು ಕೇಳಿದನು. ಅವನ ಸುತ್ತಲಿದ್ದವರು ಮುಂದೆ ಆಗುವುದನ್ನು ತಿಳಿದು, ಸ್ವಾಮಿ, ನಾವು ಕತ್ತಿಯಿಂದ ಹೊಡೆಯೋಣವೇ ಎಂದು ಕೇಳಿದರು ಎಂಬುದಾಗಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ನಿನ್ನ ಮನದಾಳದ ನಿನ್ನ ಆತ್ಮವಿರುವ ಈ ವಾಕ್ಯಗಳಲ್ಲಿ ನಿನ್ನನ್ನು ಗುರುತು ಹಚ್ಚುವುದಕ್ಕೂ ನಮ್ಮ ಬುದ್ಧಿಗಳನ್ನು ತೆರೆ ಪ್ರಕಟಣೆಯೊಂದಿಗೆ ನಮ್ಮನ್ನು ಸಂಧಿಸು, ನಮ್ಮ ಮನೋನೇತ್ರಗಳನ್ನು ಬೆಳಗಿಸು ಎಂದು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ನಮ್ಮನ್ನು ಎಚ್ಚರಿಸು. ನಿನ್ನ ಹೆಜ್ಜೆಜಾಡಿನಲ್ಲಿ ನಡೆಯುತ್ತಾ ನಿನ್ನ ಮನಸ್ಸನ್ನು ಹೊಂದಿದವರಾಗಿ ಲೋಕದೊಳಗೆ ನಿನ್ನವರಾಗಿ ಜೀವಿಸಲು ಸಹಾಯಿಸು. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಪೌಲನು 1 ಕೊರಿಂಥ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಗೆ ಒಂದು ಟೈಟಲ್ ಕೊಡ್ತಾನೆ. ಆ ಟೈಟಲ್ ಏನಂದರೆ ಕಡೆ ಆದಾಮನು ಅಂತ. ಕಡೆ ಆದಾಮನು ಅಂತ ಒಂದು ಟೈಟಲ್ ಕೊಡ್ತಾನೆ. 1 ಕೊರಿಂಥ 15ನೇ ಅಧ್ಯಾಯದಲ್ಲಿ ಈ ಮಾತು ಅಡಕವಾಗಿದೆ. ಪುನರುತ್ಥಾನದ ಕುರಿತು ಬಹಳಷ್ಟು ವಿಚಾರಗಳನ್ನು ಅಲ್ಲಿ ಮಂಡಿಸುತ್ತಾ 45ನೇ ವಚನದಲ್ಲಿ ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೆಯಲ್ಲ, ಕಡೆ ಆದಾಮನು ಬದುಕಿಸುವ ಆತ್ಮನು. ಓಕೆ, ಆದಾಮ ಅಂದರೆ ಇಟ್ ಸಿಂಪ್ಲಿ ಮೀನ್ಸ್ ಮ್ಯಾನ್, ಮನುಷ್ಯ. ಆದಾಮ ಅಂದರೆ ಅದೇ ಅವನಿಗೆ ಇರುವ ಅರ್ಥ, ಮನುಷ್ಯ. ಸರಿ, ಮೊದಲನೇ ಆದಾಮನಿಗೂ ಕಡೆ ಆದಾಮನಿಗೂ ಒಂದು ಸಾಮಾನ್ಯವಾದ ಸಂಗತಿ ಇದೆ. ಅದೇನು ಅಂದರೆ, ಸತ್ಯವೇದದಲ್ಲಿ ಇಬ್ಬರಿಗೂ ತೋಟದ ಅನುಭವ ಇದೆ. ಬೋತ್ ಆಫ್ ದೆಮ್ ಹ್ಯಾವ್ ದ ಎಕ್ಸ್ಪೀರಿಯನ್ಸ್ ಆಫ್ ಗಾರ್ಡನ್. ಮೊದಲನೇ ಆದಾಮನಿಗೆ ಏದೇನ್ ತೋಟ, ಎರಡನೇ ಆದಾಮನಿಗೆ ಗೆತ್ಸೆಮನೆ ತೋಟ. ಗೆತ್ಸೆಮನೆ ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುತ್ತೆ. ಇಟ್ಸ್ ಅನ್ ಆಲಿವ್ ಪ್ರೆಸ್. ಆಲಿವ್ ಬೀಜಗಳ ಅದರಿಂದ ಎಣ್ಣೆ ತೆಗೆಯುವ ಗಾಣವಿರುವ ಸ್ಥಳ. ಸೊ ವಿ ಆಲ್ ನೋ ಅದು ಹೇಗೆ ಜಜ್ಜಲ್ಪಡುತ್ತೆ ಅಂತ. ಗೆತ್ಸೆಮನೆ ತೋಟದಲ್ಲಿ ಆ ಒಲಿವ ಎಣ್ಣೆಯನ್ನು
ಸಂಗ್ರಹಿಸುವಾಗ ಹೇಗೆ ಆ ಬೀಜಗಳು ಜಜ್ಜಲ್ಪಡುತ್ತವೆ ಅಂತ. ಇಲ್ ಬಿ ಪ್ರೆಸ್ ಟು ದ ಮ್ಯಾಕ್ಸಿಮಮ್. ಆಮೇಲೆ ಅಲ್ಲಿಂದ ಹೊರಸೂಸುವಂಥದ್ದೇ ಎಣ್ಣೆ. ಈ ಆಲಿವ್ ಆಯಿಲ್ ಭಾಳ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಮತ್ತು ಆರೋಗ್ಯ ದೃಷ್ಟಿಯಲ್ಲಿಯೂ ಕೂಡ ಸ್ವಲ್ಪ ಸಹಕಾರಿ ಎಂಬುದಾಗಿ ವೈದ್ಯರ ಅಭಿಪ್ರಾಯ. ವಾಟ್ ಇಟ್ ಇಸ್, ಗೆತ್ಸೆಮನೆ ತೋಟ ಮತ್ತೆ ಅಲ್ಲಿ ಯೇಸುಸ್ವಾಮಿಯ ತನ್ನ ಇಡೀ ಜೀವನದ ಅತೀವ ಸಂಕಷ್ಟದ ಗಳಿಕೆಯನ್ನ ಅನುಭವಿಸಿರುವ ಒಂದು ಸ್ಥಳ. ಹೌ ಟು ಫೇಸ್ ಕ್ರೈಸಿಸ್ ಕಲಿಬೋದು. ನಾವು ಹೇಗೆ ಬಿಕ್ಕಟ್ಟುಗಳನ್ನು ಎದುರಿಸಬೇಕು ಕಲಿಬೋದು. ಎರಡನೇದಾಗಿ ಹೌ ಟು ಫೇಸ್ ಡೆತ್, ಅದನ್ನು ಕೂಡ ಈ ಭಾಗದಲ್ಲಿ ಕಲಿಬೇಕು. ಓಕೆ, ಹೌ ಟು ಫೇಸ್ ಕ್ರೈಸಿಸ್, ಬಿಕ್ಕಟ್ಟುಗಳನ್ನು ಹೇಗೆ ಎದುರಿಸಬೇಕು. ಆಮೇಲೆ ಹೌ ಟು ಫೇಸ್ ಡೆತ್. ಅಷ್ಟೇ ಅಲ್ಲದೆ ಇನ್ನು 2-3 ವಿಚಾರಗಳನ್ನು ಕಲಿಬಹುದು. ಹೌ ಟು ಬಿ ಒಬೀಡಿಯಂಟ್ ಟು ದ ಮಿಷನ್ ಆಫ್ ಗಾಡ್. ದೇವರ ಸೇವೆಯ ಉದ್ದೇಶವನ್ನು ವಿಧೇಯನಾಗಿ ನೆರವೇರಿಸಲು ಅವಶ್ಯವಾಗಿರುವ ಮಾರ್ಗಗಳೇನು ಎಂಬುದಾಗಿ ಯೇಸುಸ್ವಾಮಿ ಈ ಘಟನಾವಳಿಯಲ್ಲಿ ನಮಗೆ ತನ್ನ ಜೀವನದ ಮೂಲಕ ಮಾದರಿಯಾಗಿದ್ದಾನೆ. ಹೌ ಟು ಬಿ ಒಬೀಡಿಯಂಟ್ ಅದನ್ನು ಕಲಿಸಿದ್ದಾನೆ. ಆಮೇಲೆ ಪ್ರಾರ್ಥನೆಯ ಒಳಾರ್ಥ ಏನು ಅದನ್ನು ಕೂಡ ಇಲ್ಲಿ ಕಲಿಸಿದ್ದಾನೆ. ವಾಟ್ ಈಸ್ ಪ್ರೇಯರ್? ಓಕೆ, ಪ್ರೇಯರ್, ಐ ಆಮ್ ಹೆಲ್ಪ್ಲೆಸ್, ಗಾಡ್ ಪ್ಲೀಸ್ ಹೆಲ್ಪ್ ಮೀ ಅಂತ ಸಿಂಪಲ್ ಆಗಿ ಹೇಳಬೇಕಾದ್ರೆ, ನನ್ನ ಅಸಹಾಯಕತೆಯ ಸ್ಥಿತಿಯನ್ನು ಸಹಾಯ ಮಾಡುವಾತನ ಬಳಿಯಲ್ಲಿ ಮೊರೆ ಹೋಗುವುದು, ಕೂಗುವುದು ಪ್ರಾರ್ಥನೆ. ಅಥವಾ ಪ್ರಾರ್ಥನೆಗೆ ಇನ್ನೊಂದು ಕೂಡ ಡೆಫಿನೇಷನ್ ಕೊಡ್ಬೋದು. ಪ್ರಾರ್ಥನೆ ಏನಂದ್ರೆ, ಕೇಳಿಸ್ಕೊಳ್ಳಿ, ಫಸ್ಟ್ ರೆಫರೆನ್ಸ್ ಆಫ್ ಬೈಬಲ್ನಲ್ಲಿ ಪ್ರಾರ್ಥನೆಯಲ್ಲಿ ಮೊದಲನೇ ಸಾರಿ ಉಲ್ಲೇಖಿಸಿದೆಯಲ್ಲ, ಅಲ್ಲಿರುವಂಥ ಒಂದು ಗುಟ್ಟು ಏನಂದ್ರೆ, ಆದಿಕಾಂಡ 4ನೇ ಅಧ್ಯಾಯದ ಕೊನೆಯ 2 ವಚನಗಳಲ್ಲಿರುವ ಒಂದು ಗುಟ್ಟು ಏನಂದ್ರೆ, ಲಾರ್ಡ್, ಕರ್ತನೇ, ನಮ್ಮ ಬಲಹೀನ ಅವಸ್ಥೆಯಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿಕೋ ಎಂದು ಮನುಷ್ಯನು ಅನುಮತಿಸುವ ಒಂದು ಕೂಗು ಇದೆಯಲ್ಲ, ಅದು ಪ್ರಾರ್ಥನೆ. ದಟ್ ಇಸ್ ವಾಟ್ ಪ್ರೇಯರ್ ಇಸ್. ಯಾಕೆ ಹೀಗೆ ಹೇಳ್ತೀವಿ ಅಂತ ಕೇಳಿದ್ರೆ, ಸೇತನಿಗೊಬ್ಬ ಮಗ ಹುಟ್ಟುತ್ತಾನೆ. ಆ ಮಗನ ಹೆಸರು 4ನೇ ಅಧ್ಯಾಯ. ಸೇತನಿಗೊಬ್ಬ ಮಗ ಹುಟ್ಟುತ್ತಾನೆ. ಅವನಿಗೇನಂತ ಹೆಸರು ಇಡ್ತಾರೆ? ಎನೋಷ್ ಅಂದ್ರೆ ಬಲಹೀನನು, ಸಾಯತಕ್ಕವನು. ಎನೋಷ ಅಂದ್ರೆ ಬಲಹೀನನು, ಸಾಯತಕ್ಕವನು. ಆಗ ಆ ಸಾಲ ಆದ್ಮೇಲೆ ಒಂದು ಮಾತು ಹೀಗೆ ಬರೆಯಲ್ಪಟ್ಟದ್ದು ಏನಂದ್ರೆ, ಆ ಕಾಲದಲ್ಲಿ ಯೆಹೋವಾ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು. ಅಥವಾ ದೆ ಕ್ರೈಡ್ ಅಂಟು ದ ಲಾರ್ಡ್ ಯಾಹ್ವೆ. ಇದು ಅಲ್ಲಿರುವ ಸಾಲು. ಯೆಹೋವಾ ಜೀವ, ಸ್ವತಃ ಜೀವವುಳ್ಳವನು, ಜೀವಕ್ಕೆ ಆಧಾರನು. ಆ ಹೆಸರನ್ನು ಹಿಡಿದು ಕೂಗುವವರಾದರು. ಯಾಕೆ? ಹುಟ್ಟಿರುವ ಎನೋಷನು ಬದುಕುವ ಹಾಗಿಲ್ಲ, ಸಾಯುವ ಹಾಗಿದ್ದಾನೆ, ಬಲಹೀನನಾಗಿದ್ದಾನೆ. ದಟ್ ಇಸ್ ವಾಟ್ ಎನೋಸ್ ಮೀನ್ಸ್. ಅಂದರೆ ಹೀಬ್ರೂ ಒಂದೊಂದು ಪದಗಳಲ್ಲಿ ಲಾಟ್ ಆಫ್ ಲೇಯರ್ಸ್ ಆಫ್ ಮೀನಿಂಗ್ ಇದೆ. ಓಕೆ, ಅದನ್ನು ನಾವು ಗಮನಿಸಬೇಕು. ಆಳ ಒಂದು ಪದಗಳ ಬಹಳಷ್ಟು ಅರ್ಥಗಳನ್ನು ಸಂದಾಯ ಮಾಡುವಂಥ ಸಮೃದ್ಧವಾದ ಭಾಷೆ ಹೀಬ್ರೂ. ಸೊ ಎನೋಷ್ ಅಂದರೆ, ಸೊ ಅದಕ್ಕೆ ಆ ಕಾಲದಲ್ಲಿ ಜನರು ಏನು ಮಾಡಿದ್ರು, ಅಯ್ಯೋ ಈ ಮಗು ಬಲಹೀನವಾಗಿದೆ, ಬದುಕಲು ಸಾಧ್ಯವಿಲ್ಲ ಅಂತ ಯೆಹೋವ ಅಂದರೆ ನೀನು ಜೀವ ಹೆಸರು ಹೇಳುತ್ತಾ ಕೂಗುವಾಗ ಆ ವಿಧಾನ ಏನಂದರೆ, ನಮ್ಮ ಮಧ್ಯ ಬಾರಪ್ಪ, ನಮ್ಮ ಮಧ್ಯಸ್ಥಿಕೆಯನ್ನು ವಹಿಸಿ
ಈ ಹುಡುಗನನ್ನು ದುಸ್ಥಿತಿಯಿಂದ ಬಿಡಿಸು, ಸುಸ್ಥಿತಿಗೆ ನಡೆಸು ಅಂತ ಮೊರೆ ಇಡುವುದು. ಕಮ್ ಅಮಿಡ್ಸ್ಟ್ ಅಸ್, ಮೀಡಿಯೇಟ್ ಫಾರ್ ಅಸ್, ಬಾ ನಮ್ಮ ಮಧ್ಯಸ್ಥಿಕೆಯನ್ನು. ದಟ್ ಈಸ್ ವಾಟ್ ಪ್ರೇಯರ್ ಇಸ್. ದಟ್ ಈಸ್ ವಾಟ್ ಪ್ರೇಯರ್ ಇಸ್. ಓಕೆ, ಫಸ್ಟ್ ರೆಫರೆನ್ಸ್ ಆಫ್ ಬೈಬಲಿಂದ ಡಿಫೈನ್ ಮಾಡಿದ್ರೆ ಅದು. ವಿ ಆರ್ ಹೆಲ್ಪ್ಲೆಸ್, ನಾವು ಅಸಹಾಯಕರು, ಸಹಾಯ ಮಾಡು, ನೀನು ಸಹಾಯ ಮಾಡಲು ಸಮರ್ಥನೆಂದು ಕೂಗುವ ಕೂಗೆ ಪ್ರಾರ್ಥನೆ. ಸರಿ, ಮೊದಲನೇ ಆದಾಮನು ಎದೆನ್ ತೋಟದಲ್ಲಿ ಶೋಧನೆಗೆ ಒಳಗಾಗುತ್ತಾನೆ. ಶೋಧನೆಗೆ ಅಥವಾ ಹವ್ವಳು ಶೋಧನೆಗೆ ಒಳಗಾಗ್ತಾನೆ. ಅವರು ಶೋಧನೆಗೆ ಒಳಗಾದಾಗ ಅವರು ಏನು ಮಾಡಲಿಲ್ಲ? ಶೋಧನೆಯನ್ನು ಜಯಿಸುವುದಕ್ಕೆ ದೇವರ ಮೊರೆ ಹೋಗಲಿಲ್ಲ. ದೇ ಡಿಡ್ಂಟ್ ಪ್ರೇ ಟು ಓವರ್ಕಮ್ ದ ಟೆಂಪ್ಟೇಷನ್. ಶೋಧನೆಯನ್ನು ಜಯಿಸುವುದಕ್ಕೆ ಪ್ರಾರ್ಥಿಸಲಿಲ್ಲ. ಆದರೆ ಈ ತೋಟದಲ್ಲಿ ಯೇಸು ಸ್ವಾಮಿ ಶೋಧನೆಯನ್ನು ಜಯಿಸುವುದಕ್ಕೆ ಮೊರೆ ಹೋಗುತ್ತಾ ತನ್ನ ಶಿಷ್ಯರಿಗೂ ಕೂಡ ಶಿಫಾರಸ್ ಮಾಡ್ತಾನೆ. ಎಚ್ಚರವಾಗಿದ್ದು ಪ್ರಾರ್ಥಿಸಿ, ಶೋಧನೆಯನ್ನು ನೀವು ಗೆಲ್ಲಬೇಕು ಅಂತ. ಓಕೆ, ಎಚ್ಚರವಾಗಿದ್ದು ಪ್ರಾರ್ಥಿಸಿ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ, ಅದು ಶಿಫಾರಸ್. ಇದು ನಮ್ಮೆಲ್ಲರಿಗೂ ಕೂಡ ದೈನಂದಿನ ಜೀವನ, ಅನುಕ್ಷಣ ಒಂದು ವೇಳೆ ಶೋಧನೆಗೆ ಗುರಿಯಾದಾಗ ಯೇಸುಸ್ವಾಮಿಯ ಮಾದರಿ. ಯಾವಾಗ ಬೇಕಾದರೂ ಶೋಧನೆ ನಮ್ಮನ್ನು ಬಡಿಬಹುದು. ಯಾವ ಸ್ಥಳದಲ್ಲಿ ಬೇಕಾದರೂ ನಮಗೆ ಶೋಧನೆ ಬಡಿಬಹುದು. ಎನಿ ಟೈಮ್, ಎನಿವೇರ್, ಗೊತ್ತಾಗೋದಿಲ್ಲ ಅದು. ಬಟ್ ಎಚ್ಚರವಾಗಿದ್ದು ಗುರುತಿಸಿ ಯೇಸುಸ್ವಾಮಿಯ ಅನುಮೋದನೆಯ ಪ್ರಕಾರ ಅದನ್ನು ಗೆಲ್ಲುವುದಕ್ಕೆ ಪ್ರಾರ್ಥಿಸಬೇಕು. ಅದನ್ನೇ ಶಿಷ್ಯರಿಗೆ ಅವತ್ತು ಹೇಳಿದ್ದು, ಅದನ್ನೇ ಅವತ್ತು ಶಿಷ್ಯರಿಗೆ. ವೆರಾಸ್ ಅವರ್ ಫಸ್ಟ್ ಪೇರೆಂಟ್ಸ್, ನಮ್ಮ ಎದೆನ್ ತೋಟದಲ್ಲಿರುವಂಥ ತಂದೆ ತಾಯಿಗಳು ಮೊರೆ ಹೋಗಲಿಲ್ಲ. ಅಲ್ಲಿರುವ ತಂದೆ ತಾಯಿಗಳು ದೇ ಕಾನ್ವರ್ಸ್ಡ್ ವಿತ್ ಸೇಟನ್. ಸೈತಾನನೊಂದಿಗೆ ಚರ್ಚಿಸಿದ್ರು. ಆದರೆ ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ ದೇವರೊಂದಿಗೆ ಚರ್ಚಿಸುತ್ತಾ ಇದ್ದಾನೆ. ಅದು ವ್ಯತ್ಯಾಸ. ಮೊದಲನೇ ಆದಾಮನಿಗೂ ಕಡೆ ಆದಾಮನಿಗಿರುವಂಥ ವ್ಯತ್ಯಾಸ. ಅಲ್ಲಿ ಸೈತಾನನ ಜೊತೆ ಚರ್ಚಿಸ್ತಾ ಇದ್ದಾನೆ. ದಟ್ ಇಸ್ ದ ಪ್ರಾಬ್ಲಮ್. ಓಕೆ, ಅನಾವಶ್ಯ, ಕಿವಿಗೊಡಬಾರದಾಗಿತ್ತು. ಆದರೆ ಕುತೂಹಲ, ಕಿವಿಗೊಟ್ಟು ಚರ್ಚೆಯಲ್ಲಿ ಬಿದ್ದಿದ್ದಾರೆ. ಆದರೆ ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿಗೆ ತಾನು ಸಾಯುವುದಕ್ಕಿಂತ ಮುಂಚೆ ಹೇಗೆ ಸಾಯ್ತೀನಿ ಅಂತ ಗೊತ್ತಿತ್ತು. ಅದರ ಕ್ರೂರತೆ ಗೊತ್ತಿತ್ತು, ಪಾಪದ ಭಾರ ಗೊತ್ತಿತ್ತು, ದೇವರ ನ್ಯಾಯ ತೀರ್ಪು ಗೊತ್ತಿತ್ತು, ಆ ಯಾತನೆಯೂ ಕೂಡ ಗೊತ್ತಿತ್ತು. ತಿಳಿದವನಾಗಿ ಮೊರೆ ಹೋಗುತ್ತಾ ತನ್ನ ತಂದೆಯೊಟ್ಟಿಗೆ ಚರ್ಚಿಸುತ್ತಾ ಇದ್ದಾನೆ. ತನ್ನ ತಂದೆಯೊಟ್ಟಿಗೆ. ಅದೇ ವ್ಯತ್ಯಾಸ, ಕಡೆ ಆದಾಮನಿಗೂ ಮೊದಲನೇ ಆದಾಮನಿಗಿರುವಂಥ ವ್ಯತ್ಯಾಸ. ಅಲ್ಲಿ ಏದೇನ್ ತೋಟದಲ್ಲಿ ದೇ ಏಟ್ ವಿತ್ ಸೇಟನ್, ಸೈತಾನನ ಸಮ್ಮುಖದಲ್ಲಿಯೇ ಆ ನಿಷೇಧಿಸಲ್ಪಟ್ಟ ಹಣ್ಣಿನನ್ನು ತಿಂತಾರೆ. ಇಲ್ಲಿ ಯೇಸು ಸ್ವಾಮಿ ಐ ಆಮ್ ರೆಡಿ ಟು ಡ್ರಿಂಕ್ ದಟ್ ಕಪ್ ಅಂತಾನೆ. ಲಾರ್ಡ್, ಐ ಆಮ್ ರೆಡಿ. ಆದರೂ ಕೂಡ ನನಗೆ ಬಲ ಇಲ್ಲಪ್ಪ. ಮನಸ್ಸು ಸಿದ್ಧವಾಗಿದೆ, ದೇಹಕ್ಕೇನಿಲ್ಲ, ಬಲ ಇಲ್ಲ. ಸಿ, ಎಷ್ಟೊಂದು ವ್ಯತ್ಯಾಸಗಳನ್ನು ನಾವು ನೋಡಲಿಕ್ಕೆ ಸಾಕು. ಮೊದಲನೇ ತೋಟದಲ್ಲಿ, ಎರಡನೇ ತೋಟದಲ್ಲಿ, ಏದೇನ್ ತೋಟದಲ್ಲಿ, ಗೆತ್ಸೆಮನೆ ತೋಟದಲ್ಲಿ. ಗೆತ್ಸೆಮನೆ ಏದೇನ್, ಇಟ್ ಇಸ್ ಎ ಪ್ಲೇಸ್. ಆಕ್ಚುಲಾಗಿ ಒಬ್ಬರು ವ್ಯಾಖ್ಯಾನ ಹೀಗಿದೆ: ಲುಕ್ ಅಪ್ ಟು ಗಾಡ್. ದೇವರನ್ನು ನೋಡಿ ಪರಲೋಕದ ದ್ವಾರಗಳು ಮತ್ತು ಜೀವ ತೆರೆದಿರುವುದನ್ನು ಅನುಭವಿಸಲು ಸಿದ್ಧವಿರುವಂಥ ಸ್ಥಳ ಅಂತ. ಡಾಕ್ಟರ್ ಮೈಲ್ಸ್ ಮುನ್ರೋ ಬಹಳ ಚೆನ್ನಾಗಿ ಅದನ್ನು ವ್ಯಾಖ್ಯಾನಿಸಿದ್ದಾರೆ. ನಾನು ಅದನ್ನು ಪ್ಯಾರಫ್ರೈಸ್ ಮಾಡ್ತಾ ಇದ್ದೇನೆ. ಓಕೆ, ಲುಕ್ ಅಪ್ ಟು ಗಾಡ್. ಸೊ ದ ಡೋರ್ಸ್ ಆಫ್ ಹೆವೆನ್ ಆರ್ ಓಪನ್ಡ್ ಟು ಗಿವ್ ಲೈಫ್. ದಟ್ ಈಸ್ ವಾಟ್ ಏದನ್ ಅಕ್ಷರಗಳ ವ್ಯಾಖ್ಯಾನ ಮಾಡಿದರೆ ಹೀಬ್ರೂನಲ್ಲಿ. ಬಟ್
ಇನ್ಸ್ಟೆಡ್ ಆಫ್ ಲೈಫ್, ಜೀವವನ್ನು ಆಯ್ಕೆ ಮಾಡುವ ಬದಲು ಅವರು ಆಯ್ಕೆ ಮಾಡಿಕೊಂಡಿದ್ದೇನು? ಮರಣ. ಮರಣ. ಇಲ್ಲಿ ಮರಣಕ್ಕೆ ಸಿದ್ಧನಾಗಿ ನಮ್ಮೆಲ್ಲರಿಗೂ ಜೀವ ನೀಡಲು ತಯಾರಾಗಿರುವಂತ ಕಡೆಯಾದಾಮನು ಅಲ್ಲಿ ಮರಣವನ್ನು ಆಯ್ಕೆ ಮಾಡ್ಕೊಂತಾರೆ. ದೂರವಾಗಿರುವ ನಮ್ಮನ್ನ ತಂದೆಯ ಅತಿ ಹತ್ತಿರಕ್ಕೆ ಸೇರಿಸಲು ಕಡೆಯಾದಾಮನು ಪಾಪವೆಂಬ ಸಂಬಳದಿಂದ ಉಂಟಾಗುವ ಮರಣವನ್ನು, ಯಾತನೆಯನ್ನು, ದೇವರ ನ್ಯಾಯ ತೀರ್ಪನ್ನು ಅನುಭವಿಸಿ ದೂರವಾಗಿದ್ದ ನಮ್ಮನ್ನು ತಂದೆಯ ಹತ್ತಿರಕ್ಕೆ ಸೇರಿಸಲು ಸಿದ್ಧನಾಗಿ ಕಡೆಯಾದಾಮನಾಗಿ ಗೆತ್ಸೆಮನೆ ತೋಟದಲ್ಲಿ ಅವನು ಈ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಬಹಳ ಚೆನ್ನಾಗಿದೆ. 39ನೇ ವಚನ. ಅವರು ಪಸ್ಕದ ಊಟಗಳನ್ನೆಲ್ಲ ಮಾಡ್ತಾರೆ. ಪಸ್ಕದ ಊಟವನ್ನೆಲ್ಲ ಮಾಡಿ ಪ್ರಾರ್ಥನೆಗೆ ತೆರಳುವಾಗ ಈ ಸಾಲಲ್ಲಿ ತರುವಾಯ ಆತನು ಹೊರಟು ಪದ್ಧತಿಯ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದ. ಆ ಪಸ್ಕದ ಊಟ ಮಾಡಿದ ನಂತರ ಅವರು ಕೀರ್ತನೆಗಳನ್ನು ಆಡ್ತಾರೆ ಅಂತಿದೆ. ಸೊ ಯೇಸುಸ್ವಾಮಿನೂ ಹಾಡಾಡಿದ್ದಾರೆ. ಗೆಟ್ ಎಂಕರೇಜ್ಡ್. 116, 117, 118ನೇ ಕೀರ್ತನೆಯನ್ನ ಹಾಡಿ ಆ ನಂತರ ಶಿಷ್ಯರೊಟ್ಟಿಗೆ ಗೆತ್ಸೆಮನೆ ತೋಟಕ್ಕೆ ಪ್ರವೇಶ ಮಾಡ್ತಾರೆ. ಹಾಗಾದರೆ ಆ ಎಲ್ಲ ವಾಕ್ಯದ ಸಾಲುಗಳು ಯೇಸುಸ್ವಾಮಿಯ ಮನಸ್ಸಿನಲ್ಲಿ ಅಚ್ಚಾಗಿದ್ದಿರಬೇಕು, ಪ್ರಭಾವ ಬೀರುತ್ತಿರಬಹುದು. 116, 117, 118 ಅದು ಕೀರ್ತನೆಗಳು. ಓಕೆ, ಎಲ್ಲವುಗಳು ಕೂಡ ಈತನ ಮೇಲೆ ಪ್ರಭಾವ ಬೀರುತ್ತಿದ್ದಿರಬೇಕು. ಸೊ ಆಗಾಗ ತನ್ನ ಶಿಷ್ಯರೊಟ್ಟಿಗೆ ಗೆತ್ಸೆಮನೆ ಎಂಬ ತೋಟದಲ್ಲಿ ನಿಕಟವಾಗಿ ಸಮಯ ಕಳೆಯುವ ಪದ್ಧತಿ ಯೇಸುಸ್ವಾಮಿಗೆ ಇತ್ತು. ಆ ಸುದ್ದಿ ಯೂದನಿಗೂ ಕೂಡ ಗೊತ್ತಿತ್ತು. ಸೊ ಯಥಾ ಪ್ರಕಾರ ಆ ಸ್ಥಳ, ಚಿರಪರಿಚಿತವಾದ ಸ್ಥಳಕ್ಕೆ ಯೇಸುಸ್ವಾಮಿ ಹೋಗ್ತಾರೆ. ಎಣ್ಣೆ ಮರಗಳ ಗುಡ್ಡಕ್ಕೆ, ಕಿದ್ರೋನ್ ಹಳ್ಳವನ್ನು ದಾಟಿ ಅಲ್ಲಿ ಹೋಗ್ತಾರೆ ಅಂತ ಇನ್ನೊಂದು ಜಿಯೋಗ್ರಫಿ ಹೇಳುತ್ತೆ ನಮಗೆ. ಶಿಷ್ಯರು ಕೂಡ ಅವನನ್ನು ಹಿಂಬಾಲಿಸಿ ಆದಮೇಲೆ ಸ್ಥಳಕ್ಕೆ ಬಂದಾಗ ಯೇಸುಸ್ವಾಮಿ ನೇರವಾಗಿ ಶಿಷ್ಯರಿಗೆ ಶಿಫಾರಸು ಮಾಡ್ತಾನೆ. ಏನಂತ ಶಿಫಾರಸು ಮಾಡ್ತಾನೆ? ಪ್ರಾರ್ಥಿಸಿ ಅಂತ. ಯಾಕೆ ಪ್ರಾರ್ಥಿಸಬೇಕು? ಶೋಧನೆಗೆ ಒಳಗಾಗದಂತೆ. ವಾಟ್ ಇಸ್ ಟೆಂಪ್ಟೇಷನ್? ಏನು ಟೆಂಪ್ಟೇಷನ್ ಅಂದರೆ? ಅದಕ್ಕೆ ರೆವರೆಂಡ್ ಡಿ ಚಲೋದರೆ ಒಂದು ಒಳ್ಳೆ ಕತೆ ಹೇಳಿದ್ದಾರೆ, ಟೆಂಪ್ಟೇಷನ್ ಏನು ಅಂತ. ಮೈಸೂರು ಮಹಾರಾಜರು ಪ್ರಾಣಿಗಳ ಬೇಟೆಗೆ ಒಂದು ತಂಡವನ್ನು ಕಟ್ಕೊಂಡು ಹೋಗೋರಂತೆ. ಹೋಗುವಾಗ ಅವರ ಮುಂದೆ ಒಬ್ಬ ಮನುಷ್ಯನು ಹೋಗ್ತಾನೆ. ಅವನೇನು ಅಂದರೆ ಈಸ್ ಕಾಲ್ಡ್ ಎಸ್ ಎ ಕ್ಲಾಪರ್ ಬಾಯ್. ಆ ಕಾಡಿನಲ್ಲಿ ಹೋಗುವಾಗ ಅವನು ಚಪ್ಪಾಳೆ ತಟ್ತಾನೆ. ಆ ಚಪ್ಪಾಳೆಗೆ ಏನು ಮಾಡುತ್ತೆ? ಗಿಡಗಳ ಮರಗಳ ಮರೆಯಲ್ಲಿ ಅಡಗಿಕೊಂಡಿರುವಂಥ ಪ್ರಾಣಿಗಳು ಆ ಚಪ್ಪಾಳೆಗೆ ಕುತೂಹಲದಿಂದ ತಲೆ ಎತ್ತುತ್ತವಂತೆ. ಏನಿದು ಅಷ್ಟೇ ಸಾಕು. ಅವಾಗ ಇವರಿಲ್ಲಿಂದ ಹಂಟ್ ಮಾಡೋರು ಅದನ್ನು ಬೇಟೆ ಆಡ್ತಾರೆ. ಬಹಳ ಒಂದು ಹತ್ತಿರವಿರುವಂಥ ಚಿತ್ರಣ. ಕ್ಲಾಪರ್ ಬಾಯ್ ನಮ್ಮ ಜೀವನದಲ್ಲಿ ಯಾರು ಬೇಕಾದರೂ ಆಗ್ಬೋದು. ಎನಿಬಡಿ ಒಂದು ಸಾಲಿನ ಮಾತಾಗ್ಬೋದು. ನಮ್ಮೊಳಗಡೆ ಇರುವ ಪಾಪವನ್ನ ಪರದೆ ಮೇಲೆ ತರಲಿಕ್ಕೆ ಒಂದು ನೋಟ ಆಗಬಹುದು, ಎ ವಿಷನ್, ಒಂದು ನೋಟ ಆಗ್ಬೋದು, ಒಂದು ದೃಷ್ಟಿ ಆಗ್ಬೋದು. ನಮ್ಮೊಳಗಡೆ ಇರುವ ಪಾಪ ಮೇಲೆ ಏಳಲು. ಟೆಂಪ್ಟೇಷನ್ ಇಸ್ ನಾಟ್ ಸಿನ್, ಯೀಲ್ಡಿಂಗ್ ಟು ಟೆಂಪ್ಟೇಷನ್ ಇಸ್ ಸಿನ್. ಶೋಧನೆ ಪಾಪ ಅಲ್ಲ, ಆದರೆ ಶೋಧನೆಗೆ ಒಳಗಾಗುವುದು ಪಾಪ. ಅವತ್ತು ದೇವರ ಮೊರೆ ಹೋಗುವ ಎಲ್ಲ ಸಾಧ್ಯತೆಗಳು
ಆದಾಮ ಹವ್ವಳಿಗಿತ್ತು. ಆದರೆ ಅವರ ಸಂಭಾಷಣೆ ಇಡೀ ವಿರೋಧಿಯಾಗಿರುವಂಥವನ ಜೊತೆಗೆ ಸಂಭಾಷಣೆ ಮೀಸಲಾಗಿತ್ತು. ಅದೇ ವ್ಯತ್ಯಾಸ. ಶೋಧನೆ ಒಳಗಾದಾಗ ಸಹಾಯ ಮಾಡಲು ಸಮರ್ಥನಿರುವವನು ನಮ್ಮ ಮಧ್ಯೆ ಇದ್ದಾನೆ. ಟೇಕ್ ಇಸ್ ಹೆಲ್ಪ್. ಇವತ್ತಿನ ಬೆಳಗ್ಗೆ ನಾವು ನೋಡಿದ್ವಿ ಇಬ್ರಿಯರ ಪತ್ರ 2ನೇ ಅಧ್ಯಾಯದ 18ನೇ ವಚನ. ಶೋಧನೆಯನ್ನ ಅವನು ಹಾದು ಹೋಗಿದ್ದಾನೆ, ಆ ಶೋಧನೆಯಿಂದ ಬಾಧೆಯನ್ನು ಅನುಭವಿಸಿದ್ದಾನೆ, ಶೋಧಿಸಲ್ಪಡುವವರಿಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಬಟ್ ದೇ ಮಿಸ್ ದ ಚಾನ್ಸ್ ಇನ್ ದ ಗಾರ್ಡನ್ ಆಫ್ ಈಡನ್. ಇಲ್ಲಿ ಯೇಸು ಸ್ವಾಮಿಗೂ ತೀವ್ರವಾದ ಇಕ್ಕಟ್ಟು ಬಿಕ್ಕಟ್ಟುಗಳನ್ನು ಎದುರಿಸಬೇಕು. ಶರೀರ ಬಲಹೀನತೆಯಲ್ಲಿದೆ, ಮನಸ್ಸೇನೋ ಸಿದ್ಧವಿದೆ, ಕಾಲ ಬಂದದೆ ಎಂಬ ಅರಿವು ಯೇಸು ಸ್ವಾಮಿಗಿದೆ. ತಾನು ಇದಕ್ಕಾಗಿಯೇ ಕಳಿಸಲ್ಪಟ್ಟವನೆಂಬುದು ಸ್ಪಷ್ಟ ತಿಳುವಳಿಕೆ ಇದೆ. ಆದರೆ ಅದನ್ನು ದಾಟಿ ಹೋಗ್ಬೇಕು. ಯಾಕೆ? ಮನುಷ್ಯರೆಲ್ಲರ ಪಾಪ ಈಗ ಇವನ ಮೇಲೆ ಬೇರುತ್ತೆ. ಆ ಪಾಪದ ಪರಿಣಾಮ ನಮ್ಮೆಲ್ಲರಿಗಿಂತ ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತಿತ್ತು. ಯಾಕೆ? ತಂದೆಯ ಎದೆಯಲ್ಲಿದ್ದವನು, ವಾಕ್ಯವೆಂಬಾತನು. ಪಾಪದ ದುಷ್ಪರಿಣಾಮಗಳು ಏನು ಅಂತ ಗೊತ್ತಿತ್ತು. ಆ ಪಾಪ ಮರಣವನ್ನ ತೀರ್ಪಲ್ಲಿ ಬಾಯಿಸುತ್ತೆ. ಪಾಪ ಕೊಡುವ ಸಂಬಳ ಮರಣ. ಹಿ ನ್ಯೂ ಈಸ್ ಗೋಯಿಂಗ್ ಟು ಡೈ ಫಾರ್ ದ ಸಿನ್. ಯಾಕೆ? ಪಾಪವಾಗಿ ಮಾಡಲ್ಪಡ್ತಾನೆ. ಅದಕ್ಕೆ ಒಬ್ರು ಡಾಕ್ಟರ್ ಹೀಗೆ ಹೇಳ್ತಾ ಇದ್ರು, ಯೇಸುಸ್ವಾಮಿಯ ನ್ಯಾಯ ವಿಚಾರಣೆ ಮಾಡಿರುವಂತಹ ಮಹಾಯಾಜಕರು ಮತ್ತು ಧಾರ್ಮಿಕ ತಂಡದವರು ಲೀಗಲಿ ದೇ ಹ್ಯಾವ್ ಟ್ರಾನ್ಸ್ಫರ್ಡ್ ದ ಸಿನ್. ನ್ಯಾಯಬದ್ಧವಾಗಿ ಪಾಪವನ್ನ ಅವನ ಮೇಲೆ ಹೊರಿಸಿದ್ದಾರೆ ಅಂತ. ಲೀಗಲ್ ಟ್ರಾನ್ಸ್ಫರ್ ಆಗಿದೆ. ಏನೋ ಸುಮ್ಮನೆ ಬೈ ಚಾನ್ಸ್ ಆಗಲಿಲ್ಲ, ಏನೋ ಸುಮ್ಮನೆ ಸಿಕ್ಕಿದ್ದಾನೆ ಅಂತ ಹಿಡಿದಾಕಿಲ್ಲ ಅವನಿಗೆ. ನ್ಯಾಯಬದ್ಧವಾಗಿ ಶಾಸ್ತ್ರಕ್ಕನುಸಾರವಾಗಿ ಪಾಪವಾಗಿ ಮಾಡಲ್ಪಟ್ಟ ಪಾಪ ಅವನ ಮೇಲೆ ಹೊರಿಸಲ್ಪಟ್ಟಿತ್ತು. ಆತನಾದರೂ ಪಾಪ ಮಾಡಲಿಲ್ಲ, ಆದರೆ ಪಾಪ ಅವನ ಮೇಲೆ ಹೊರಿಸಲ್ಪಟ್ಟಿತ್ತು. ನ್ಯೂ ಅದರ ಭಾರ ಏನು, ಅದಕ್ಕೆ ತೆತ್ತಬೇಕಾದ ಬೆಲೆ ಏನು, ಅದಕ್ಕಿರುವಂತ ಹಿಂಸೆಗಳೇನು, ತಂದೆಯ ನ್ಯಾಯ ತೀರ್ಪೇನು, ಆ ಅತೀವ ಸಂಕಟಗಳೇನು ಎಲ್ಲ ಗೊತ್ತಿತ್ತು. ಅವಮಾನ ಇದೆ, ತಿರಸ್ಕಾರ ಇದೆ, ನಮ್ಮ ಸಂಕಟಗಳನ್ನು ಹೊತ್ತುಕೊಳ್ತಾನೆ. ಜನರೇನಂತಾರೆ, ತಲೆ ಆಡುವಷ್ಟರ ಮಟ್ಟಿಗೆ ಧಿಕ್ಕರಿಸುವಂತಹ ಸಂಭವಗಳಿದೆ. ಮಾನಸಿಕವಾಗಿ ಕುಂದು ಹೋಗ್ತಾನೆ, ಶಾರೀರಿಕವಾಗಿ ಬಳಲು ಹೋಗ್ತಾನೆ. ಆ ಎಲ್ಲ ಚಿತ್ರಗಳು ಅವನಿಗೆ ಗೊತ್ತಿದೆ. ಅದಕ್ಕೆ ಒಬ್ರು ಜೆರುಸಲೇಮ್ ಯೂನಿವರ್ಸಿಟಿಯಿಂದ ಬಂದ ಒಬ್ರು ಯೇಸು ಸ್ವಾಮಿಯನ್ನ ಮೆಸ್ಸಿಯನ್ ಎಂದು ನಂಬುವಂತ ಒಂದು ಟೀಚರ್ ಈಸ್ ಫ್ರಮ್ ಜೆರುಸಲೇಮ್ ಯೂನಿವರ್ಸಿಟಿ. ಅವರೊಂದು ಕ್ಲಾಸ್ನಲ್ಲಿ ಹೀಗೆ ಹೇಳ್ತಾ ಇದ್ರು, ನೀವೇನು ಪ್ಯಾಷನ್ ಆಫ್ ಕ್ರೈಸ್ಟ್ ಅಲ್ಲಿ ನೋಡ್ತಿರಲ್ಲ, ಆ ಹಿಂಸೆ ಅರ್ಧದಷ್ಟು ತೋರ್ಸಕ್ಕೆ ಆಗಿಲ್ಲ ಅವ್ರಿಗೆ ಅಂತ. ಯಾಕಂದ್ರೆ ಹ್ಯೂಮನ್ ಬ್ರೈನ್ ಅದನ್ನು ನೋಡಿ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅಷ್ಟು ತೀವ್ರವಾದ ಅಮಾನುಷವಾದಂಥ ಚಿತ್ರಹಿಂಸೆ ಅದು. ಎ ಮ್ಯಾನ್ ಕೆನಾಟ್ ಸರ್ವೈವ್. ಅದನ್ನ ಆ ಎಲ್ಲವನ್ನ ದೃಷ್ಟಿಸ್ಬಿಟ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂತ. ಅಷ್ಟು ತೀವ್ರವಾದದ್ದು. ಇಟ್ ಈಸ್ ನಥಿಂಗ್ ಅಂತ ಡಾಕ್ಟರ್ ಫ್ರಮ್ ಜೆರುಸಲೇಮ್ ಯೂನಿವರ್ಸಿಟಿ ಹೇಳ್ತಾ ಇದ್ರು. ಆಮೇಲೆ ಯೇಸುವನ್ನ ನಡೆಸಿಕೊಂಡಿದ್ದಾರಲ್ಲ ಅವತ್ತಿನ ಸಿಪಾಯಿಗಳು, ಅವತ್ತಿನ ಯಹೂದ್ಯ ಧಾರ್ಮಿಕರು, ಎಷ್ಟು ಕಡೆಯದಾಗಿ ಒಬ್ಬ ಮನುಷ್ಯನನ್ನ, ಒಬ್ಬ ಅಪರಾಧಿಯನ್ನ ನಡೆಸಿಕೊಳ್ಳಬೇಕು ಅಷ್ಟು ಹೀನಾಯಮಾನವಾಗಿ ನಡೆಸಿಕೊಂಡಿದ್ದಾರೆ ಅಂತ. ಇಟ್ ಇಸ್ ನಾಟ್, ನಾವು ಓದಿದಷ್ಟು ಸುಲಭವಲ್ಲ. 1-2-3 ನಿಮಿಷದಲ್ಲಿ ನಾವು ಅದನ್ನೆಲ್ಲ ಓದ್ಬಿಡ್ತೀವಿ ನಾವು. ಬಟ್ ಹಾಗಲ್ಲ. ಈ ಗೆತ್ಸೆಮನೆ ತೋಟದಿಂದ ಸೆರೆ ಹಿಡಿದು ಅನ್ನ, ಕಾಯಫ, ಪಿಲಾತ, ಹೆರೋದನಿಂದ ಪಿಲಾತ, ಆ ಎಲ್ಲ ಅವಧಿಗಳನ್ನು ಅವನು ದಾಟುವಾಗ ತೀವ್ರವಾದಂಥ ಸಂಕಟಗಳನ್ನು ತನ್ನ ದೇಹದಲ್ಲಿ ಅನುಭವಿಸಿದ್ದಾನೆ. ಅದು
ನನ್ನ ನಿನ್ನ ಪಾಪದ ದಂಡನೆ. ಆ ದಂಡನೆ ಹೊರಲು ಸಿದ್ಧನಾಗುವುದಕ್ಕೆ ಯೇಸುಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೆ. ದಟ್ ಇಸ್ ವೈ ಈಸ್ ಪ್ರೇಯಿಂಗ್. ಬಹಳ ಚೆನ್ನಾಗಿದೆ, ಬಹಳ ಯಥಾರ್ಥ. ಯೇಸುಸ್ವಾಮಿ ತನ್ನ ಶಿಷ್ಯರೊಟ್ಟಿಗೆ ಮಾತಾಡ್ಕೊಳ್ತಾನೆ. ನನಗೆ ಮನಸ್ಸಿನಲ್ಲಿ ಏನಿದೆ? ಮನಸ್ಸು ಸಿದ್ಧವಾಗಿದೆ, ಆದರೆ ದೇಹ isn't he prompt, honest to admit? ನಾವು ಸಾಮಾನ್ಯವಾಗಿ ಕೇಳಿದ್ರೆ ಯಾರಿಗಾನ ಹವರ್ ಯು ಅಂದ್ರೆ ಏನು ಹೇಳ್ತೀವಿ? ಎಷ್ಟೇ ಕಷ್ಟ ಇದ್ರೆ ಐ ಆಮ್ ಓಕೆ ಅಂತೀವಿ. ದಟ್ಸ್ ಅವರ್ ಪ್ರಾಬ್ಲಮ್. ವಿ ಡೋಂಟ್ ವಾಂಟ್ ಟು ಟೆಲ್, ವಿ ವಾಂಟ್ ಟು ಮಾಸ್ಕ್ ಅವರ್ ಲೈಫ್. ಒಂದು ತೆರೆ ಹಾಕೊಂತೀವಿ, ನಾವು ಹೇಳಕ್ಕೆ ಮನಸ್ಸು ಮಾಡಲ್ಲ. ದಟ್ ಈಸ್ ವೇರ್ ಫಸ್ಟ್ ಆಡಮ್ ಇಸ್ ವೆರಿ ಡಿಫರೆಂಟ್. ಫಸ್ಟ್ ಆಡಮ್ನ ದೇವ್ರು ಕೇಳ್ತಾನೆ, ಯೆಹೋವನು ಕೇಳ್ತಾನೆ. ಏನು ಕೇಳ್ತಾನೆ? ಆದಾಮನೇ, ನೀನು ಏನಂತೆ, ಎಲ್ಲಿದ್ಯಾ ಅಂತ. ಹೀಬ್ರು ಬಳಕೆ ಇದಲ್ಲ ಆ ಪದದಲ್ಲಿ. ಆ ಪದಕ್ಕೆ ಇನ್ನೊಂದು ಅರ್ಥ ಏನು ಗೊತ್ತಾ? ಆಡಮ್, ಹೌ ಆರ್ ಯು ನೌ ಅಂತ. ತಿಂದುಬಿಟ್ಟಿದ್ಯಲ್ಲ, ಈಗ ಹೇಗಿದ್ಯಾ ಅಂತ. ಈಗ ಹೇಗಿದ್ಯಾ ಅಂತ. ಹೌ ಡು ಅಂಡರ್ಸ್ಟ್ಯಾಂಡ್? ಅದಕ್ಕೆ ನಮ್ಮ ಟೀಚರ್ ಭಾಳ ಒಳ್ಳೆ ಒಂದು ಎಕ್ಸಾಂಪಲ್ ಕೊಟ್ಟರು. ಸಪೋಸ್ ಇವರ ನನ್ನ ಎಕ್ಸಾಮಿನೇಷನ್ ಹಾಲ್, ಒಂದು ಎಕ್ಸಾಮಿನೇಷನ್ ಹಾಲಲ್ಲಿ ಕೂತಿದ್ಯಾ, 3 hours ಎಕ್ಸಾಮಿನೇಷನ್, 100 questions ಆನ್ಸರ್ ಮಾಡಬೇಕು. ಇನ್ನು ಅರ್ಧ ಗಂಟೆ ಇದೆ. ಇನ್ವಿಜಿಲೇಟರ್ ನಿಮ್ಮ ಹತ್ರ ಬಂದು ಕೇಳ್ತಾರೆ. ಏನು ಕೇಳ್ತಾರೆ? ವೇರ್ ಆರ್ ಯು ಅಂತ ಕೇಳ್ತಾರೆ. ಎಲ್ಲಿದ್ಯಾ ಅಂದರೆ ಅರ್ಥ ನಾನು ಎಕ್ಸಾಮಿನೇಷನ್ ಹಾಲಲ್ಲಿ ಇದ್ದೀನಿ ಅಂತಲ್ಲ, ಅಥವಾ ಟೀಚರ್ ಗೊತ್ತಿಲ್ಲದೆ ಕೇಳ್ತಾ ಇಲ್ಲ ನೀನು ಎಲ್ಲಿದ್ಯಾ ಅಂತ. ಇನ್ನೇನು ಕೇಳ್ತಾ ಅಂದರೆ ಯಾವ ಕ್ವಶನ್ ಅಲ್ಲಿ ಇದೆಯಾ ಅಂತ. ಆಸ್ಕಿಂಗ್ ಯುವರ್ ಕಂಡೀಷನ್. ಇಟ್ ಇಸ್ ದ ಸೇಮ್ ವೇ ಯೆಹೋವನು ಆದಾಮನಿಗೆ ಆ ಪ್ರಶ್ನೆ ಕೇಳ್ತಾ ಇರೋದು. ಆದಾಮನೇ, ಎಲ್ಲಿದ್ಯಾ? ಹೌ ಆರ್ ಯು? ಅದಕ್ಕೆ ಆದಾಮ ಏನಂತ ಉತ್ತರ ಕೊಡ್ತಾನೆ? ಏನಂತ ಉತ್ತರ ಕೊಡ್ತಾನೆ? ಏನಂತ ಉತ್ತರ ಕೊಡ್ತಾನೆ? ಪರವಾಗಿಲ್ಲ ಹೇಳಿ. ಐ ಆಮ್ ನೇಕೆಡ್. ಈ ಉತ್ತರ ಯಾರಿಗೆ ಸಂತೋಷ ಕೊಟ್ಟಿರ್ಬೋದು? ಈ ಪ್ರಶ್ನೆನ ಯಾರು ಕೂಡ ಕೇಳಿಸ್ಕೊಂಡಿರ್ತಾರೆ. ಆದಾಮ ಹವಳು ಮಾತ್ರ ಅಲ್ಲ, ಅವನು ಕೇಳಿಸ್ಕೊಂಡಿದ್ದಾನೆ. ಈಗ ಉತ್ತರಕ್ಕೆ ಬಹು ಕುತೂಹಲದಿಂದ ಕಾಯ್ತಾ ಇದ್ದಾನೆ. ಅವನು ಕುತೂಹಲದಿಂದ ಏನು ಉತ್ತರ ಕೊಡ್ತಾನೆ ನೋಡೋಣ ಅಂತ ಕುತೂಹಲದಿಂದ ಕಾಯ್ತಾನೆ. ಅದಕ್ಕೆ ಆದಾಮನ ಉತ್ತರ ಏನಿತ್ತು? ನಾನು ಬೆತ್ತಲೆಯಾಗಿದ್ದೇನೆ. ಈ ಉತ್ತರ ಯಾರಿಗೆ ಸಂತೋಷ ಕೊಟ್ಟಿರುತ್ತೆ? ಸೈತಾನನಿಗೆ ಸಂತೋಷ. ಈ ಉತ್ತರ ಆಕ್ಚುಲ್ ಆಗಿ ಸಂತೋಷ ಕೊಟ್ಟಿರೋದು ಯೆಹೋವನಿಗೆ. ಯಾಕೆ? ಯಥಾರ್ಥವಾಗಿ ತನ್ನ ದುಸ್ಥಿತಿಯನ್ನು ನುಡಿದಿದ್ದಾನೆ. ನಮ್ ತರ ನಿಮ್ ತರ ಐ ಮೂಕೆ ಗಾಡ್ ಅಂದಿದ್ರೆ ಸೈತಾನನಿಗೆ ಬಹಳ ಖುಷಿ ಆಗ್ತದು. ಬಿದ್ರು ಗೊತ್ತಾಗಿಲ್ವಲ್ಲ ಇವನ್ಗೆ ಅಂತ. ಬಿದ್ರು ಇವನ ದುಸ್ಥಿತಿ ಇವನು ಗೊತ್ತಾಗ್ಲಿಲ್ವಾ ಅಂತ ವಿರೋಧಿಗೆ ಬಹಳ ಖುಷಿ ಆಗಿರೋದು. ಇವತ್ತು ಸೈತಾನನ ತಂತ್ರಗಳಲ್ಲಿ ಅದೊಂದು. ನಾವು ಪಾಪ ಅದರ ಪರಿಣಾಮಗಳನ್ನು ಅನುಭವಿಸುವಾಗಲೂ ನಾವು ಒಪ್ಪಿಕೊಳ್ಳುವ ಮನಸ್ಸಿಲ್ಲದೆ ಅದನ್ನು ಮರೆ ಮಾಡಿ ಬಹಳ ಪಾಲಿಶ್ಡ್ ವೇಯಲ್ಲಿ ಹೇಳ್ತೀವಿ ನಾವು. ಅದು ಹೂ ವಿಲ್ ಬಿ ಹ್ಯಾಪಿ? ಯಾಕಂದ್ರೆ ನಾವು ಯಥಾಸ್ಥಿತಿಯನ್ನು ಒಪ್ಪಿಕೊಳ್ಳಲು ಮನಸ್ಸಿಲ್ಲ ನಮಗೆ. ದಿಸ್ ಇಸ್ ವೇರ್ ದ ಡಿಫರೆನ್ಸ್ ಇಸ್. ಯೇಸುಸ್ವಾಮಿ ಯಥಾರ್ಥವಾಗಿ ಹೇಳ್ತಾ ಇದ್ದಾನೆ, ಮನಸ್ಸು ಸಿದ್ಧವಾಗಿದೆಯಪ್ಪ, ನನ್ನ ಶರೀರಕ್ಕೇನಿಲ್ಲ, ಬಲವಿಲ್ಲ. ಪ್ರಾರ್ಥನೆಯ ಉದ್ದೇಶ ಏನು ಗೊತ್ತಾ? ನನಗೆ ಶರೀರದಲ್ಲಿ ಬಲ ಬೇಕು. ನಾನು ಈ ಸಂಕಟಗಳನ್ನ ಎದುರಿಸುವುದಕ್ಕೆ ನಿನ್ನ ಸಹಾಯ ಬೇಕು. ಅದಕ್ಕೆ ಗೆತ್ಸೆಮನೆ ತೋಟ. ನನ್ನನ್ನು ಇವಾಗ ನೀನು ಜಜ್ಜುತ್ತೀಯ. ನನ್ನನ್ನು ಜಜ್ಜುವುದು ನಿನ್ನ ನ್ಯಾಯ ತೀರ್ಪಿನ ವಿಧಾನ, ಪಾಪಕ್ಕೆ ನ್ಯಾಯ ತೀರ್ಪಿನ ವಿಧಾನ. ನಾನು ಶರೀರದಲ್ಲಿ ಅದನ್ನು ಸಹಿಸಲು ನನಗೆ ಸಹಾಯ ಬೇಕು. ದಟ್ಸ್ ವೈ ಈಸ್ ಪ್ರೇಯಿಂಗ್. ದಟ್ಸ್ ವೈ ಈಸ್ ಪ್ರೇಯಿಂಗ್. ತೀವ್ರವಾಗಿದೆ ಆ ಸಂಕಟ, ಬಹಳ ತೀವ್ರ, ಬಹಳ ಅವಧಿ ಇದೆ. ಅದನ್ನ ಐ ಆಮ್ ಹೆಲ್ಪ್ಲೆಸ್. ಯೇಸುಸ್ವಾಮಿಯಿಂದ ಕಲಿಬೇಕು ಬಿಕ್ಕಟ್ಟನ್ನ ಹೇಗೆ ಎದುರಿಸಬೇಕು. ನಮ್ಮ ಜೀವನಗಳಲ್ಲಿ ಗೆತ್ಸೆಮನೆ ತೋಟ ಇದೆಯಾ?
ನಮ್ಮ ಜೀವನಗಳಲ್ಲಿ ಗೆತ್ಸೆಮನೆ ತೋಟ ಅವಧಿಗಳಿದೆಯಾ? ತೀವ್ರ ಸಂಕಟ, ತೀವ್ರ ಬೆಕ್ಕಟ್ಟು, ಅಸಹಾಯಕವಾದಂಥ ಸ್ಥಿತಿ, ದಿಕ್ಕು ಕಾಣದೇ ಇರುವಂಥ ಸ್ಥಿತಿ, ಮುಂದೆ ಏನಾಗ್ತದೋ ಗೊತ್ತಿಲ್ಲದಂಥ ಸ್ಥಿತಿ. ಯೇಸು ಸ್ವಾಮಿಗಾದರೂ ಗೊತ್ತಿತ್ತು ಏನಾಗತ್ತೆ ಅಂತ. ದುರ್ಜನರ ಕೈಗೆ ನನ್ನನ್ನು ಒಪ್ಪಿಸಲ್ಪಡೋದು. ದುರ್ಜನ ಗೊತ್ತಿತ್ತು, ಅವರು ನನ್ನನ್ನು ಬಹಳಷ್ಟು ಹಿಂಸೆ ಮಾಡ್ತಾರೆ ಗೊತ್ತಿತ್ತು. ಯಜ್ಞದ ಪಶುಗಳಿಗೆ, ಪಸ್ಕದ ಕುರಿ ಆಗಲಿ, ಆಡಾಗಲಿ, ಎತ್ತಿಗಾಗಲಿ, ಬೆಳವಕ್ಕಿಗಾಗಲಿ, ಪಾರಿವಾಳಕ್ಕಾಗಲಿ ಗೊತ್ತಾಗೋದಿಲ್ಲ ಏನಾಗುತ್ತೆ, ಯಾಕೆ ನಾನು ಸಾಯ್ತೀನಿ ಅಂತ. ಆದರೆ ಈ ಪಸ್ಕದ ಕುರಿಗೆ ಗೊತ್ತಿದೆ ನಾನು ಯಾಕೆ ಸಾಯ್ತೀನಿ ಅಂತ, ನಾನು ಯಾಕೆ ಸಾಯ್ತೀನಿ, ಹೇಗೆ ಸಾಯ್ತೀನಿ ಅಂತ ಗೊತ್ತಿದೆ. ಆ ಪಶುಗಳಿಗೆ ಗೊತ್ತಾಗ್ತಾ ಇರಲಿಲ್ಲ. ಇದೇ ವ್ಯತ್ಯಾಸ ಈತನಿಗೆ. ಅದಕ್ಕಾಗಿ ಪ್ರಾರ್ಥನೆಗೆ ಅವನು ಹೊರಟಿದ್ದಾನೆ. ಸೊ ಹೌ ಟು ಫೇಸ್ ಕ್ರೈಸಿಸ್? ಯೇಸು ಸ್ವಾಮಿಯಿಂದ ಬರುವ ಉತ್ತರ, ಪ್ರೇ ಲೈಕ್ ಮೀ, ನನ್ನ ಹಾಗೆ ಪ್ರಾರ್ಥಿಸಿ, ನನ್ನ ಹಾಗೆ ಪ್ರಾರ್ಥಿಸಿ. ಗೊತ್ತಿದೆ ನಮಗೆ, ಬಹಳಷ್ಟು ಪ್ರಾರ್ಥನೆಗಳನ್ನು ಮಾಡಿದ್ದಾನೆ, ಏಕಾಂತವಾದ ಪ್ರಾರ್ಥನೆಗಳನ್ನು ಮಾಡಿದ್ದಾನೆ, ಇಡೀ ರಾತ್ರಿ ಪ್ರಾರ್ಥನೆ ಮಾಡಿದ್ದಾನೆ, ಚುಟುಕು ಚುಟುಕು ಪ್ರಾರ್ಥನೆಗಳನ್ನು ಮಾಡಿದ್ದಾನೆ. ಯೇಸು ಸ್ವಾಮಿಯ ಪ್ರಾರ್ಥನೆಯ ಕುರಿತು ಇಬ್ರಿಯ ಗ್ರಂಥಕರ್ತನು 5ನೇ ಅಧ್ಯಾಯದ 9ನೇ ವಚನದಲ್ಲಿ ಬರೀತಾನೆ, ಏನಂತೆ, ಮರಣಕ್ಕೆ ತಪ್ಪಿಸಿ ಕಾಪಾಡುವ ಆತನಿಗೆ ಇವನು ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. He has also prayed with lot of tears. ಅವನು ಗೊತ್ತಿದೆ ಮರಣಕ್ಕೆ ತಪ್ಪಿಸಲು ಸಮರ್ಥನಾದ ದೇವನು. He knew who is God is. ದೇವರು ಯಾರು ಅಂತ ಅವನು ಗೊತ್ತಿದೆ. ಸರಿ, ಇಲ್ಲಿ ಶಿಷ್ಯರಿಗೆ ಶಿಫಾರಸ್ ಮಾಡ್ತಾನೆ, ಪ್ರಾರ್ಥನೆ ಮಾಡಿ. ಆತನು 41ನೇ ವಚನ, ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲೆಸಿಗೂ ಎಷ್ಟು ದೂರ ಹೋಗಿ, ಪಾಸ್ಚರ್ ಆಫ್ ಪ್ರೇಯಿಂಗ್ ಇದೆ, ಮೊಣಕಾಲುವರಿ. ಪ್ರಾರ್ಥನೆ ದೀನತೆಯ ಒಂದು ಸಂಕೇತ. ಪ್ರಾರ್ಥನೆ ದೀನತೆಯ ಸಂಕೇತ. ನಾವು ಯಾರ ಎದುರಿನಲ್ಲಾದರೂ ಮೊಣಕಾಲು ಊರಿದಾಗ ನಾವೇನು ಕರಿತಾ ಇದ್ದೀವಿ ಗೊತ್ತಾ? ನಮ್ಮ ಎದುರಿನಲ್ಲಿರುವವನ್ನ, ನೀನು ಎಲ್ಲದಕ್ಕಿಂತ ದೊಡ್ಡವನಪ್ಪ, ನೀನು ಆರಾಧನೆಗೆ ಅರ್ಹನು, ಯೋಗ್ಯ. ದಟ್ ಇಸ್ ಹೌ ದ ಕಲ್ಚರ್ ಸ್ಪೀಕ್ಸ್. ಅದೇ ಆ ಸಂಸ್ಕೃತಿ, ಅದೇ ಆ ಸಂಸ್ಕೃತಿ, ಮೊಣಕಾಲುವರಿ ಪ್ರಾರ್ಥನೆ. ಸೊ ಈ ಪ್ರಾರ್ಥನೆ ದೀನತೆಯ ಸಂಕೇತ, ಮೊಣಕಾಲುವರಿ. ಆಮೇಲೆ ಈ ಪ್ರಾರ್ಥನೆ ಮತ್ತೆ ಸಂಬಂಧಗಳನ್ನು ಎತ್ತಿ ಹಿಡಿಯುವ ಸಂಕೇತ. ತೀವ್ರವಾದ ಬಿಕ್ಕಟ್ಟಿದೆ. ತಂದೆಯ ಸದುದ್ದೇಶವೇ, ತಂದೆಯ ಚಿತ್ತವೇ ಯೇಸುವಿನ ಜೀವನದಲ್ಲಿ ಇದಾಗಿತ್ತು. ಜಗತ್ತುತ್ಪತ್ತಿಗಿನ ಮುಂಚೆ ಕೊಯ್ಯಲ್ಪಟ್ಟ ಕುರಿ, ಕಾಲವು ಪರಿಪೂರ್ಣವಾದಾಗ ಧರ್ಮಶಾಸ್ತ್ರಾಧೀನನಾಗಿ ಬಂದವನು. ಈಗ ಅದನ್ನು ನೆರವೇರಿಸಬೇಕಾಗಿರುವಂಥ ಕ್ಷಣಗಳು. ಸೊ ಪ್ರಾರ್ಥನೆಯ ಮೊದಲನೇ ಸಾರು ತಂದೆಯೇ. ಸಂಬಂಧ ಪ್ರಮುಖವಾದ ವಿಚಾರ. ಸೊ ದೀನತೆಯ ಸಂಕೇತ. ಹಿ ಈಸ್ ಸೀಕಿಂಗ್ ಗಾಡ್ ಇನ್ ಇಸ್ ಹೆಲ್ಪ್ಲೆಸ್ ಎಸ್ಟೇಟ್. ತನ್ನ ಅಸಹಾಯಕತೆ ನಡುವೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಬಿಕ್ಕಟ್ಟನ್ನು ಹೇಗೆ ಎದುರಿಸಬೇಕು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಥಾರ್ಥವಾಗಿ ನುಡಿದಿದ್ದಾನೆ ತನ್ನ ಶಿಷ್ಯರ ಬಳಿಯಲ್ಲಿ, ನನಗೆ ಶರೀರದಲ್ಲಿ ಬಲ ಸಾಲದು. ಮನಸ್ಸೇನೋ ಸಿದ್ಧವಾಗಿದೆ, ಆದರೆ ಶರೀರದಲ್ಲಿ ಏನಿಲ್ಲ, ಬಲ ಇಲ್ಲ. ಸುಲಭವಲ್ಲ ಚಾವಟಿ ಏಟುಗಳನ್ನು ತಿನ್ನೋದು. ಪ್ಯಾಷನ್ ಆಫ್ ಕ್ರೈಸ್ಟಲ್ಲಿ ಜೀಸಸ್ ಪಾರ್ಟ್ ಮಾಡಿರೋವನಿಗೆ ಒಂದು ಚಾವಟಿ ಏಟು ಬಿದ್ದುಬಿಟ್ಟಿದೆ. ಅವನಿಗೆ ಬಿದ್ದಿದೆ. ಇಟ್ ಇಸ್ ಕಾಸ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಅವನಿಗೆ. ಇವತ್ತು ಹಾಗೂ ಬೈ ಮಿಸ್ಟೇಕ್ ಬಿದ್ದುಬಿಟ್ಟಿದೆ ಅವನಿಗೆ. ಅದು ಬೈ ಮಿಸ್ಟೇಕ್ ಬಿದ್ದುಬಿಟ್ಟಿದೆ. ಅವನು ಅದನ್ನು ಹೇಳ್ತಾನೆ ಅದನ್ನಲ್ಲಿ. ಕ್ಯಾನ್ ಯು ಇಮ್ಯಾಜಿನ್? ನಾನು ಅವಾಗ ಕೇಳ್ತೀನಿ, ಎಷ್ಟು ಏಟು ಹೊಡೆದಿರ್ಬೋದು? ಚಾವಟಿ ಏಟು ಹೊಡೆದವರು ಯಹೂದ್ಯರಲ್ಲ, ರೋಮಾಯರು. ಸಂಖ್ಯೆಗೂ ಅವ್ರಿಗೂ ಸಂಬಂಧ ಇಲ್ಲ. 39 ಹೊಡಿಬೇಕು ಎಂಬ ನಿರ್ಬಂಧ ಅವರಿಗಿಲ್ಲ. ಕೈದಿ ಸಿಕ್ಕಿದ್ದಾನೆ, ಏಕಾಂಗಿ ಹಾಕಿದ್ದಾನೆ, ಅವನ ಪರ ವಕಾಲತ್ತು ವಹಿಸುವವರು ಯಾರೂ ಇಲ್ಲ. ದೇಶದ್ರೋಹಿ ಎಂಬ
ಮನಸ್ಥಿತಿಯ ನಿಮಿತ್ತ ಶಿಕ್ಷೆಗೆ ಒಳಪಡಿಸ್ತಾ ಇದ್ದಾರೆ. ಆ ಶಿಕ್ಷೆಯ ಹಿಂದೆ ಅವರನ್ನು ಉತ್ತೇಜಿಸುವುದಕ್ಕೆ ಯಹೂದ್ಯರ ಕೂಗಿದೆ. ಹಿಗ್ಗಾಮುಗ್ಗ ಹೊಡೆದಿರ್ಬೋದು. ಅದನ್ನೆಲ್ಲ ಸಹಿಸಿಕೊಳ್ಳಲು ಶರೀರದಲ್ಲಿ ಬಲ ಸಾಲದು. ಗೆತ್ಸೆಮನೆ ತೋಟದಲ್ಲಿ ಆ ಹಿಂಸೆಗಳನ್ನು ಸಹಿಸಿಕೊಳ್ಳುವುದಕ್ಕಾಗಿ ಶರೀರಕ್ಕೆ ಬಲ ಬೇಕೆಂಬ ಮೊರೆಯೊಡನೆ ಈ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡುವಾಗ ಹೇಳ್ತಾನೆ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ಏನು ಮಾಡು, ನನ್ನಿಂದ ತೊಲಗಿಸು. ಪಾತ್ರೆ ಒಂದು ಸಂಕೇತ. ಸಾಮಾನ್ಯವಾಗಿ ಇದರ ಉಲ್ಲೇಖನ, ಇದರ ಅರ್ಥ ಏನಂದ್ರೆ ದೇವರ ಕೋಪ. ಕಪ್ ಕನ್ವೇಸ್ ಗಾಡ್ಸ್ ವ್ರಾತ್, ದೇವರ ಕೋಪ. ಸೊ ಹಿ ನ್ಯೂ ಪಾಪದ ನ್ಯಾಯ ತೀರ್ಪು, ದೇವರ ಕೋಪ ಅದು ನನ್ನ ಮೇಲೆ ಬರುತ್ತೆ. ಇವಾಗ ನಾನು ಪ್ರತಿನಿಧಿ ಆಗಬೇಕು, ಎಲ್ಲರಿಗಾಗಿ ನಾನು ಸಾಯಬೇಕು. ಸೊ ಅದಕ್ಕೆ ಕೇಳ್ತಾನೆ, ಈ ಪಾತ್ರೆ ನನ್ನಿಂದ ತೊಲಗಿಸು. ಹೇಗೂ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ಆಗಲಿ. ಇಟ್ಸ್ ನಾಟ್ ಮೈ ಡಿಸೈರ್. ಸೊ ಗೆತ್ಸೆಮನೆ ತೋಟದಲ್ಲಿ ಅವನು ಒಬ್ಬ ದಾಸನೋಪಾದಿಯಲ್ಲಿ ಯಜಮಾನನಾಗಿರುವ ತಂದೆಯ ಚಿತ್ತಕ್ಕೆ ಸಂಪೂರ್ಣವಾಗಿ ತನ್ನ ಸಮರ್ಪಿಸಿಕೊಳ್ಳುವ ಸ್ಥಳ ಹಾಗೂ ಪ್ರಾರ್ಥನೆ. ಕಂಪ್ಲೀಟ್ಲಿ ಸರೆಂಡರಿಂಗ್ ಟು ದ ವಿಲ್ ಆಫ್ ಗಾಡ್. ನಥಿಂಗ್ ಆಫ್ ಮೀ, ನನ್ನ ಯಾವ ಅಂಶವೂ ಇಲ್ಲ. ಸಂಪೂರ್ಣವಾಗಿ ಸೋಲ್ಡ್ ಔಟ್ ಫಾರ್ ಯುವರ್ ವಿಲ್, ಫಾರ್ ಯುವರ್ ಡಿಸೈರ್, ಫಾರ್ ಯುವರ್ ಪ್ಲಾನ್. ನಿನ್ನ ಯೋಜನೆಗೂ ನಿನಗೆ ಇಷ್ಟವಿರುವ ಕೆಲಸ ಇದು. ನಾನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ತೇನೆ. ನಾಟ್ ಮೈ ಡಿಸೈರ್ ಬಟ್ ಯುವರ್ ಡಿಸೈರ್. ನನ್ನ ಆಶೆ ಅಲ್ಲ, ನಿನ್ನದು. ನನ್ನ ಚಿತ್ತವಲ್ಲ, ನಿನ್ನ ಚಿತ್ತ. ಚಿತ್ತಕ್ಕೆ ಇನ್ನೊಂದು ಅರ್ಥ ಏನು ಗೊತ್ತಾ? ಸಂತಸ. ದ ಪ್ಲೆಷರ್ ಆಫ್ ಗಾಡ್. ಇಟ್ಸ್ ದ ಪ್ಲೆಷರ್ ಆಫ್ ಗಾಡ್. ನಾಟ್ ಮೈ ಪ್ಲೆಷರ್, ನಾಟ್ ಮೈ ಡಿಸೈರ್, ನಾಟ್ ಮೈ ವಿಲ್, ನಾಟ್ ಮೈ ವೇ, ನಾಟ್ ಮೈ ಚಾಯ್ಸ್. ಅದಲ್ಲ, ನನ್ನ ಆಯ್ಕೆ ಅಲ್ಲ, ನನ್ನ ಮಾರ್ಗವಲ್ಲ, ನನ್ನ ಇಷ್ಟವಲ್ಲ, ನಿನ್ನ ಸಂತಸ. ಐ ಆಮ್ ರೆಡಿ, ನನ್ನನ್ನು ಬಲಪಡಿಸು. ನಮ್ಮ ಜೀವನಗಳಲ್ಲಿ ಅದಕ್ಕೆ ಹೇಳೋದು, ಯಾವನಾದರೂ ನನ್ನನ್ನು ಹಿಂಬಾಲಿಸುವುದಕ್ಕೆ ಮನಸ್ಸಿದ್ದರೆ ಅವನು ಮೊದಲು ತನ್ನನ್ನು ನಿರಾಕರಿಸಿಕೊಳ್ಳಬೇಕು. ತನ್ನನ್ನು ನಿರಾಕರಿಸಿಕೊಂಡು ದಿನಾಲು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಆತನ ಹಿಂದೆ ಹೋಗಬೇಕು. ಯೇಸು ಸ್ವಾಮಿ ಸ್ವಸುಖವನ್ನು ನೋಡಿಕೊಳ್ಳಲಿಲ್ಲವಂತೆ. ರೋಮಾರ ಪತ್ರ 15ನೇ ಅಧ್ಯಾಯದ 2-3ನೇ ವಚನದಲ್ಲಿ ಹೇಳ್ತದೆ, ಸ್ವಸುಖವನ್ನು ನೋಡಿಕೊಳ್ಳಲಿಲ್ಲ. ಪರಹಿತ ಚಿಂತಕನಾಗಿ ಸ್ವಹಿತವನ್ನು ಬಿಟ್ಟುಕೊಟ್ಟು ಸಮರ್ಪಣೆಯೋಪಾದಿಯಲ್ಲಿ ಈ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ದಟ್ ಈಸ್ ವಾಟ್. ಸ್ವಸುಖವನ್ನು ನೋಡಿಕೊಳ್ಳಿಲ್ಲ. ನೆವರ್ ಫಾರ್ ಹಿಸ್ ಕಂಫರ್ಟ್ ಬಟ್ ಫಾರ್ ಅವರ್ ಡೆಲಿವರೆನ್ಸ್. ನಮ್ಮ ಬಿಡುಗಡೆಗಾಗಿ, ನಮಗಾಗಿ ಪ್ರಾಯಶ್ಚಿತ್ತವಾಗಲು ತನ್ನ ಕಂಫರ್ಟ್ ಬಿಟ್ಕೊಡ್ತಾನೆ, ತನ್ನ ಸುಖವನ್ನು ಬಿಟ್ಕೊಡ್ತಾನೆ. ಅದೇ ಗೆತ್ಸೆಮನೆ ತೋಟದ ಪ್ರಾರ್ಥನೆಯ ಸಿದ್ಧತೆ. ಗೆತ್ಸೆಮನೆ ತೋಟದ ಪ್ರಾರ್ಥನೆಯ ಸಿದ್ಧತೆ. ಸೊ ಈ ಥರ ಸಮರ್ಪಣೆ ಆದಾಗ ಭಾಳ ಚಂದ ಲೂಕ್ ಡಾಕ್ಟರ್ ಬರೀತಾರೆ. ಏನಂತ ಬರೀತಾನೆ? ಆಗ ಪರಲೋಕದಿಂದ ಬಂದ ಒಬ್ಬ ದೇವದೂತನು. ಹಂಗಂದ್ರೆ ಈ ಪ್ರಾರ್ಥನೆಗೆ ಉತ್ತರ ಆಗಿದೆಯಾ? ಈ ಪ್ರಾರ್ಥನೆಗೆ ಉತ್ತರ ಆಗಿದೆ. ಈ ಪ್ರಾರ್ಥನೆಗೆ ಉತ್ತರ ಆಗಿದೆ. ಐ ಡೋಂಟ್ ನೋ ಶಿಷ್ಯರು ಇದನ್ನು ಗಮನಿಸಿದ್ರಾ ಇಲ್ವಾ? ಅವರ ಕಣ್ಣುಗಳು ತೆರೆಯಲ್ಪಡ್ತಾ ಇಲ್ವಾ? ರೂಪಾಂತರ ಬೆಟ್ಟದಲ್ಲೇನೋ ಅವರು ಮೂವರಿಗೆ ಕಣ್ಣು ತೆರೆದಿತ್ತು. ಪರಲೋಕದ ಶರೀರಗಳು ಬಂದಾಗ ಎಲಿಯನು ಗುರುತಿಡಿದ್ರು, ಮೋಶೆ ಅಂತ ಗುರುತಿಡಿದ್ರು. ಇವರನ್ನು ಗುರುತಿಡಿದ್ರು ಏನೋ ಗೊತ್ತಿಲ್ಲ. ಮೈ ಭಾರವಾಗಿತ್ತು ಅಂತ ಇದೆ, ನಿದ್ರೆ ಅಂತ ಇದೆ, ಗುರುತಿಡಿದ್ರು ಇಲ್ವೋ. ಆದರೆ ಪರಲೋಕವಂತೂ ಈ ಒಂದು ಪ್ರಾರ್ಥನೆಗೆ ಉತ್ತರ ಕೊಟ್ಟಿದೆ. ಉತ್ತರ ಕೊಟ್ಟಿರುವ ನಿಮಿತ್ತದಿಂದ ಪರಲೋಕದವರು ಕೆಳಗಿಳಿದು ಬಂದಿದ್ದಾರೆ. ದಟ್ ಈಸ್ ದ ಪವರ್ ಆಫ್ ಪ್ರೇಯರ್. ದಟ್ ಈಸ್ ದ ಪವರ್ ಆಫ್ ಪ್ರೇಯರ್. ಪ್ರಾರ್ಥನೆ ಏನು ಮಾಡುತ್ತೆ? ಪರಲೋಕದ ಜೀವಿಗಳನ್ನು
ಭೂಮಿಗೆ ತರಿಸುತ್ತೆ. ಭೂಮಿಗೆ ತರಿಸಿ ನಿಮಗೆ ಅಗತ್ಯವಾದದ್ದನ್ನು ನೆರವು ನೀಡಲು ಸಿದ್ಧವಾಗುತ್ತೆ. ಪ್ರಾರ್ಥನೆಯ ರಹಸ್ಯ ಅದು, ಪ್ರಾರ್ಥನೆಯ ರಹಸ್ಯ. ದಾನಿಯೇಲನು ಪ್ರಾರ್ಥನೆ ಮಾಡ್ತಾನೆ 10ನೇ ಅಧ್ಯಾಯದಲ್ಲಿ, ತನ್ನ ಪುಸ್ತಕದ 10ನೇ ಅಧ್ಯಾಯದಲ್ಲಿ. ಆವಾಗ ಬರ್ತಾನೆ ದೇವದೂತನ. ಮೊದಲನೇ ದಿವಸನೇ ನಿನ್ನ ಪ್ರಾರ್ಥನೆ ಉತ್ತರವಾಯಿತು. ಆದರೆ ಪಾರಸಿಯ ರಾಜನ ದೂತನೊಂದಿಗೆ ನಾನು ಹೋರಾಡಬೇಕಾಗಿತ್ತು 21 ದಿವಸ. ಕ್ಯಾನ್ ಯು ನೌ ಇಮ್ಯಾಜಿನ್? ಪ್ರಾರ್ಥನೆಗೆ ಪರಲೋಕದ ಜೀವಿಗಳು ಸಂಧಿಸ್ತಾರೆ. ಯಾಕೆ? ತಂದೆ ಉತ್ತರಿಸಿದ್ದಾನೆ. ನನ್ನ ಮಗನಿಂದ ನನ್ನ ಪಾತ್ರೆಯನ್ನ ಸರಿಸುವುದಿಲ್ಲ, ಆದರೆ ನನ್ನ ಮಗ ಬಲವನ್ನ ಕೇಳ್ತಾ ಇದ್ದಾನೆ ಶರೀರಕ್ಕೆ. ಹೋಗಿ ಬಲಪಡಿಸ್ರಿ, ಹೋಗಿ ಬಲಪಡಿಸ್ರಿ. ನಮ್ಮ ಜೀವನಗಳಲ್ಲಿ ಕೆಲವೊಮ್ಮೆ ಸಂಕಟಗಳನ್ನು ಹಾದು ಹೋಗ್ಬೇಕು, ಆದರೆ ಬಲ ಇರೋದಿಲ್ಲ. ಆ ಬಲಕ್ಕೋಸ್ಕರ ಪ್ರಾರ್ಥಿಸೋಣ. ಹೌ ಟು ಗೋ ಥ್ರೂ. ಅನೇಕ ಸಾರಿ ಬಿಡುಗಡೆಗೆ ಪ್ರಾರ್ಥನೆ ಮಾಡ್ತೀವಿ, ಬಿಡುಗಡೆಯ ಮನಸ್ಸೇ ನಮ್ಮ ಪ್ರಾರ್ಥನೆಗಳಲ್ಲಿರೋದು. ಬಟ್ ಟು ಗೋ ಥ್ರೂ, ಅದನ್ನು ಹಾದು ಹೋಗಬೇಕಲ್ಲ. ಆ ಹಾದು ಹೋಗುವಾಗ ಮನಸ್ಸಿಗೆ ಎಷ್ಟು ಬಲ ಬೇಕು, ಶರೀರಕ್ಕೆಷ್ಟು ಬಲ ಬೇಕು, ಎಷ್ಟು ಸೋಲ್ತೀವಿ ಅನೇಕ ಸಾರಿ, ನಮ್ಮ ನಾಲಿಗೆಗಳು ಎಷ್ಟು ಸಡಿಲವಾಗುತ್ತೆ ಅನೇಕ ಸಾರಿ. ದೇವರನ್ನೇ ಪ್ರಶ್ನಿಸುವಷ್ಟರ ಮಟ್ಟಿಗೂ ನಮ್ಮ ಪ್ರಬುದ್ಧತೆ ಜಾರಿ ಹೋಗಬಹುದು. ಎಲ್ಲದಕ್ಕೂ ಬಲ ಬೇಕು, ಎಲ್ಲದಕ್ಕೂ ಬಲ ಬೇಕು. ಸಂಯಮ ಎಷ್ಟಿದೆ ಯೇಸು ಸ್ವಾಮಿಗೆ ಶಿಲುಬೆ ಮೇಲೆ ಇದ್ದಾಗಲೂ ಕೂಡ ಅವನ ಬಾಯಲ್ಲಿ ಯಾವ ವಂಚನೆಯ ಮಾತು ಬರಲಿಲ್ಲವಂತೆ, ಬೈಯುವವರನ್ನ ಪ್ರತಿಯಾಗಿ ಗದರಿಸಲಿಲ್ಲವಂತೆ. ಎಲ್ಲಿಂದ ಬಂತು ಈ ಶಕ್ತಿ? ಎಲ್ಲಿಂದ ಬಂತು ಈ ಶಕ್ತಿ? ತನ್ನ ಪರವಾಗಿ ಅಥವಾ ತನ್ನ ಮೇಲೆ ಹೊರಿಸುವಂತ ಆಪಾದನೆಗಳನ್ನ ಅವನು ವಿರೋಧಿಸಬಹುದಾಗಿತ್ತು. ಮೌನವಾಗಿರ್ಬೇಕಾದ್ರೆ ಆ ಶಕ್ತಿ ಎಲ್ಲಿಂದ ಬಂತು? ಗೆತ್ಸೆಮನೆ ತೋಟದ ಪ್ರಾರ್ಥನೆಯ ಬಲ ಅದು. ಗೆತ್ಸೆಮನೆ ತೋಟದ ಪ್ರಾರ್ಥನೆಯ ಬಲ. ಅವನು ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರೋ ಕುರಿಯೋಪಾದಿಯಲ್ಲಿ ಬಾಯಿ ತೆರೆಯಲೇ ಇಲ್ಲ. ಅಂದ್ರೆ ಆ ಬಲ, ಆ ಸಂಯಮ ಎಲ್ಲಿಂದ ಬಂತು? ಎಲ್ಲಿಂದ ಬಂತು? ಗೆತ್ಸೆಮನೆ ತೋಟದ ಪ್ರಾರ್ಥನೆಯ ಫಲವಾಗಿ ಆ ಸದ್ಗುಣಗಳು, ಶರೀರ ಬಲಹೀನವಾಗಿದೆ, ಅವುಗಳು ದಯಪಾಲಿಸಲ್ಪಟ್ಟವು. ಸೊ ಹೌ ಬ್ಯೂಟಿಫುಲಿ ಇಟ್ ವರ್ಕ್ಸ್. ನಮ್ಮ ಜೀವನಗಳಲ್ಲಿಯೂ ಕೂಡ ನಮ್ಮನ್ನು ನಾವು ಎಚ್ಚರಿಸ್ಕೊಳ್ಬೇಕು. ದಿಸ್ ಮೆಸೇಜ್ ಮೋರ್ ದೆನ್ ಯು, ನಿಮಗಂತ ನನಗೆ ಬೇಕು, ನಮಗೆ ಬೇಕಿದೆ. ಇಕ್ಕಟ್ಟು ಬಿಕ್ಕಟ್ಟುಗಳನ್ನು ಹಾದು ಹೋಗುವಾಗ ಅನೇಕ ಸಾರಿ ಸ್ವ ಇಚ್ಛೆಯಂತೆ ನಡೆಯುವ ಮನಸ್ಸಿರುತ್ತೆ ನಮಗೆ. ಸ್ವ ಇಚ್ಛೆ ಏನೆಲ್ಲ ಯೋಚನೆ ಮಾಡಿರ್ಬೋದಾಯ್ತಲ್ಲ, ಯೇಸು ಸ್ವಾಮಿ ಎಷ್ಟು ಉಪಕಾರ ಮಾಡಿದ್ನಪ್ಪ ಈ ಗುಂಪಿಗೆ. ಹಸಿವೆಯಲ್ಲಿದ್ದಾಗ ಊಟ ಕೊಟ್ಟೆ ನಾನು, ಇವರಿಗೆಷ್ಟೊಂದು ಉಪಕಾರ ಮಾಡಿದ್ದೇನೆ, ಇವರ ಕಣ್ಣು ಮುಂದೆ ಸೂಚಕ ಕಾರ್ಯಗಳನ್ನು ಮಾಡಿದ್ದೇನೆ, ಇವರ ಕಣ್ಣು ಮುಂದೆ ದೆವ್ವಗಳನ್ನು ಬಿಡಿಸಿದ್ದೇನೆ, ಇವರ ಕಣ್ಣ ಮುಂದೆ ಸಾಕಷ್ಟು ಮಾಡಿದ್ದೇನೆ. ಯಾವ ಕಾರ್ಯಕ್ಕೋಸ್ಕರ ನನಗಿಂತ ಹಿಂಸೆ? ಪ್ರಶ್ನೆನೇ ಮಾಡಲಿಲ್ಲ, ವಾದಿಸಲಿಲ್ಲ, ಪ್ರತಿವಾದ ಮಾಡಲಿಲ್ಲ. ಬದಲಾಗಿ ಈ ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿಗಿರುವ ಇಷ್ಟ ಒಂದೇ ಒಂದು, ನಾನು ತಂದೆಯ ಚಿತ್ತವನ್ನ ಮಾಡಬೇಕು. ಸುಮ್ಮನೆ ಹೇಳ್ಕೊಡ್ಲಿಲ್ಲ ತನ್ನ ಶಿಷ್ಯರಿಗೆ ಪ್ರಾರ್ಥನೆಯಲ್ಲಿ. ಬಹಳ ಚೆನ್ನಾಗಿ ಹೇಳಿದೆ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಹಾಗೆ ಭೂಲೋಕದಲ್ಲಿಯೂ ನೆರವೇರಲಿ. ಹೇಗೆ ಹೇಳಿರ್ಬೋದು? ಯೇಸು ಸ್ವಾಮಿ, ಸ್ವಾಮಿ ನನ್ನ ಕುರಿತು ನಿನಗಿರುವ ಚಿತ್ತ ಭೂಲೋಕದಲ್ಲಿ ನೆರವೇರಿಸಲು ಬಲ ಕೊಡಪ್ಪ, ಬಲ ಕೊಡು. ಮಾಡಿರ್ಬೇಕಾ ರೀತಿಯಾದಂಥ ಪ್ರಾರ್ಥನೆ. ಸೊ ದೇವದೂತನು, ಪರಲೋಕದಿಂದ ಬಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನೇನು ಮಾಡ್ತಾನಂತೆ? ಬಲಪಡಿಸಿದನಂತೆ. ಹೇಗೆಲ್ಲ ಬಲಪಡಿಸಿರ್ಬೇಕು? ಹೌ ಟು ಡೈ. ಯೇಸು ಸ್ವಾಮಿಗೆ ನೀವು ಒಂದು ವೇಳೆ ಇಂಟರ್ವ್ಯೂ ಮಾಡ್ರಿ ಸಿಕ್ಕಿದ್ರೆ, ಹೌ ಡಿಡ್ ಯು ಫೇಸ್ ದಿಸ್ ಕ್ರಾಸ್? ಹೆಂಗೆ ಫೇಸ್ ಮಾಡಿದೆ? ಇಬ್ರಿಯರ ಪತ್ರ 2ನೇ ಅಧ್ಯಾಯದಲ್ಲಿ ಒಂದು ಮಾತು ಅಡಕವಾಗಿದೆ, ಮರಣವನ್ನ ಹೇಗೆ ಅನುಭವಿಸಿದ್ದಾನೆ ಅಂತ. ಇಬ್ರಿಯರ ಪತ್ರ 2ನೇ ಅಧ್ಯಾಯ, ಅದರಲ್ಲಿ ಒಂದು ಮಾತಿದೆ, 9ನೇ ವಚನದ ಒಂದು ಸಾಲು, ಕೊನೆ ಸಾಲು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು. ಹಾಗಾದ್ರೆ ಈ ದೇವದೂತನು ಬಂದು ಯೇಸು ಸ್ವಾಮಿಗೆ ಯಾವ ರೀತಿ ಬಲಪಡಿಸಿರಬೇಕು?
ದೇವರ ಕೃಪೆ. ಕೃಪೆ ಹೇಗೆ ಅರ್ಥ ಮಾಡಿಕೊಡೋದು? ಬಲಹೀನತೆಯಲ್ಲಿ ಬಲ ಸಾಧಕವಾಗುವುದೇ ದೇವರ ಕೃಪೆ. ಬಲಹೀನತೆಯಲ್ಲಿ ಬಲ ಸಾಧಕವಾಗುವುದೇ ದೇವರ ಕೃಪೆ. ಹಿ ಮಸ್ಟ್ ಹವ್ ಪೋರ್ಡ್ ದ ಗ್ರೇಸ್. ಹಂಗೆ ಬರ್ತದೆ. ಹೌ ಟು ಫೇಸ್ ಡೆತ್. ಹೌ ಟು ಫೇಸ್ ಡೆತ್. ಎಲ್ಲರೂ ಆರ್ಟ್ ಆಫ್ ಲಿವಿಂಗ್ ಹೇಳ್ಕೊಳ್ತಾರೆ, ಆರ್ಟ್ ಆಫ್ ಡೈಯಿಂಗ್ ಹೇಳ್ಕೊಡಲ್ಲ ಯಾರು. ದಟ್ಸ್ ದ ಪ್ರಾಬ್ಲಮ್. ಓಕೆ, ಆರ್ಟ್ ಆಫ್ ಡೈಯಿಂಗ್, ಹೌ ಟು ಡೈ ಗೊತ್ತಾಗಬೇಕು. ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಭಕ್ತರಾಗಿ ಜೀವಿಸಿರ್ಬೇಕು. ಫಸ್ಟ್ ಸಾಯೋದಾಮೇಲೆ ಭಕ್ತರಾಗಿ ಜೀವಿಸಿರೋದನ್ನು ಕಲ್ತ್ಕೊಳ್ಬೇಕು. ಜೀವಿಸುತ್ತಾ ಭಕ್ತರಾಗಿ ಜೀವಿಸುತ್ತಿರುವವರು ಮರಣ ಹೊಂದಿದರೆ ಅವರು ಧನ್ಯರು. ಇವತ್ತು ನಮ್ಮ ದುಸ್ಥಿತಿ ಏನು? ಭಕ್ತಿಯ ವೇಷವಿದೆ, ಅದರ ಬಲ ಬೇಡವೆನ್ನುವ ದುಸ್ಥಿತಿ. ಬೇಡ ಅದರ ಬಲ. ದಟ್ ಈಸ್ ದ ಪ್ರಾಬ್ಲಮ್. ದಟ್ ಈಸ್ ದ ಪ್ರಾಬ್ಲಮ್. ಭಕ್ತರಾಗಿ ಸಾಯುವವರು ಧನ್ಯರು. ಕ್ರಿಸ್ತನಲ್ಲಿ ಇಸ್ ವೆರಿ ಇಂಪಾರ್ಟೆಂಟ್. ಹೌ ಟು ಡೈ ವಿ ಶುಡ್ ನೋ. ಆರ್ಟ್ ಆಫ್ ಡೈಯಿಂಗ್ ಇಸ್ ಬಹಳ ಚೆನ್ನಾಗಿದೆ. ಹೌ ಟು ಡೈ ಹೇಳ್ಕೊಡ್ತಾನೆ ಅವನು. ಹೌ ಟು ಡೈ, ಹೌ ಟು ಡೈ. ಸೊ ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಅವನು ಮರಣವನ್ನ ಅನುಭವಿಸ, ಮುಂದಿಟ್ಟಿರುವ ಸಂತೋಷಕ್ಕೋಸ್ಕರ ಮರಣವನ್ನ ಅನುಭವಿಸಿದ. ಅಂದ್ರೆ ಎದುರು ನೋಡ್ತಾ ಇದ್ದಾನೆ. ಅವನಿಗೆ ನಿಶ್ಚಯ ಇತ್ತು, ನಾನು 3ನೇ ದಿವಸದಲ್ಲಿ ಎದ್ದು ಬರ್ತೇನೆ. ತನ್ನ ಮರಣ ಕುರಿತು ಮಾತಾಡಿದಾಗಲೆಲ್ಲ ತನ್ನ ಪುನರುತ್ಥಾನವನ್ನ ಕುರಿತು ಕಡ್ಡಾಯವಾಗಿ ಮಾತಾಡಿದ್ದಾನೆ. ಕಡ್ಡಾಯವಾಗಿ ಮಾತಾಡಿದ್ದಾನೆ. ನಾನು ನನ್ನ ತಂದೆಯ ಬಳಿಗೆ ಹೋಗ್ತೀನಿ ಅಂತಾನೆ. ನನ್ನ ನಿರೀಕ್ಷೆ ಇದೆ ಅವನಿಗೆ, ನಿರೀಕ್ಷೆ ಇದೆ. ಅವನ ಹೋರಾಟಗಳ ಕುರಿತು ಅರಿವಿದೆ ಅವನಿಗೆ. ಅವನ ಬಲಹೀನತೆಗಳ ಕುರಿತು ಅರಿವಿದೆ. ಈ ದೇವದೂತನು ಬಂದು ಬಲಪಡಿಸಿದರೆ, ಪರಲೋಕದಿಂದ ಬಂದಿರುವ ದೇವದೂತನು ಬಲಪಡಿಸಿದರೆ ಅವನ ಬಲಹೀನತೆಗೆ ದೇವರ ಕೃಪೆಯ ಸರಬರಾಜು ಕೊಟ್ಟಿರಬೇಕು, ಉತ್ತೇಜಿಸಿರಬೇಕು, ಧೈರ್ಯಪಡಿಸಿರಬೇಕು. ಯಾಕೆ? ಎಲಿಯ, ಮೋಶೆ ಯೆರೂಸಲೇಮಿನಲ್ಲಿ ಆಗಬೇಕಾಗಿರುವ ಸಂಗತಿಯನ್ನು ಚರ್ಚೆ ಮಾಡಿದ್ರಂತೆ, ಅದನ್ನೇ ಚರ್ಚೆ ಮಾಡಿದ್ರಂತೆ ಅವರು. ಹಾಗಾದ್ರೆ ಅವನು ಗೊತ್ತಿತ್ತು, ಸಿದ್ಧತೆ ನಡೆಯುತ್ತಲೇ ಇತ್ತು, ಸಿದ್ಧತೆ ನಡೆಯುತ್ತಲೇ ಇತ್ತು. ಕ್ರಾಸ್ ಫಾರ್ ಜೀಸಸ್ ಕ್ರೈಸ್ಟ್ ಇಸ್ ನಾಟ್ ಎ ಸರ್ಪ್ರೈಸ್ ಈವೆಂಟ್. ಯೇಸು ಸ್ವಾಮಿಗೆ ಕ್ರೂಜೆಯ ಮರಣ ಆಶ್ಚರ್ಯಕರವಾದ ಸಂಗತಿ ಏನಲ್ಲ. ಕಲ್ಲೆಸೆದು ಸಾಯಿಸುವುದಕ್ಕಾಗಿ ಬರಲಿಲ್ಲ ಅವನು, ಸಾಯುವುದಕ್ಕಾಗಿ ಬರಲಿಲ್ಲ. ಗುಡ್ಡದಿಂದ ತಳ್ಳಿ ಸಾಯಲಿಕ್ಕೆ ಬರಲಿಲ್ಲ ಅವನು. ಅವನು ಮರದ ಕಂಬ ಮೇಲೆ ಹೋಗು, ಅಲ್ಲಿ ಸಾಯುವುದಕ್ಕಾಗಿ ಬಂದವನು. ನಮ್ಮೆಲ್ಲರ ಶಾಪಗಳನ್ನು ಹೊತ್ತು ಮರದ ಕಂಬದ ಮೇಲೆ, ಮುಳ್ಳಿನ ಕಿರೀಟವನ್ನು ಧರಿಸಿ ಮರದ ಕಂಬದ ಮೇಲೆ ಸಾಯುವುದಕ್ಕೆ 6 ತಾಸುಗಳು ಆ ಶಿಲುಬೆಯಲ್ಲಿ ನೇತಾಡುತ್ತಾ ಅದ್ಭುತವಾದಂಥ ಸಂದೇಶಗಳನ್ನು ಆ ಕ್ರೂಜಿಯ ಮೇಲೆ ನುಡಿದಿದ್ದಾನೆ. ಗೊತ್ತಿತ್ತು ಅವನಿಗೆ ಹೇಗೆ ಸಾಯ್ತೀನಿ. ಇಸಾಕನ ಚಿತ್ರಣ ಗೊತ್ತಿತ್ತು ಅವನಿಗೆ. ಮೋರಿಯಾ ಬೆಟ್ಟದಲ್ಲಿ ಏನು ಗೊತ್ತಿತ್ತು. ಯಾಚಕರ ಕಾಂಡದ ಎಲ್ಲ ಯಜ್ಞಗಳು ನನ್ನಲ್ಲಿ ನೆರವೇರುತ್ತೆ ಗೊತ್ತಿತ್ತು ಅವನಿಗೆ. ನಾನು ಪ್ರಾಯಶ್ಚಿತ್ತ ಯಜ್ಞ, ನಾನು ಸಮಾಧಾನ ಯಜ್ಞ, ನಾನು ಸರ್ವಾಂಗ ಹೋಮ ಯಜ್ಞ ಗೊತ್ತಿತ್ತು, ಗೊತ್ತಿತ್ತು ಅವನಿಗೆ. ಎಲ್ಲವುಗಳನ್ನು ನೆರವೇರಿಸಬೇಕು ನಾನು ಗೊತ್ತಿತ್ತು. ಅರಿವಿದ್ದವನಾಕಿ ಬಲಹೀನತೆಯ ನಡುವೆಯಲ್ಲಿ ಬಲಕ್ಕೋಸ್ಕರ ಪ್ರಾರ್ಥಿಸಿದಾಗ ದೇವದೂತನು ಸಂಧಿಸಿ ಬಲಪಡಿಸಿದ್ರೆ ಕ್ರೂಜೆಯ ಮರಣಕ್ಕೋಸ್ಕರ ದೇವರ ಕೃಪೆ ದಯಪಾಲಿಸಿರಬೇಕು. ಆ ಮೂಲಕ ಅವನನ್ನು ಬಲಪಡಿಸಿರಬೇಕು. ಅದನ್ನು ಬಲಪಡಿಸಿದ. ಆದರೆ 44ನೇ ವಚನ ನೋಡ್ರಿ, ಬಲ ಹೊಂದಿದ್ದಾನೆ, ಸಾಕು ಅನ್ನಲ್ಲ ಬಲನ. 44ನೇ ವಚನ ಏನಿದೆ? ದೇವದೂತನು ಬಲಪಡಿಸಿದ್ದಾನೆ. ದೇವದೂತನು ಬಲಪಡಿಸಿದ ನಂತರವೂ ಕೂಡ ಆತನು ಮನೋವ್ಯತೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಏನ್ ಮಾಡ್ತಾನೆ? ಪ್ರಾರ್ಥಿಸ್ತಾನೆ. ಸಾಕು ಅನ್ಲಿಲ್ಲ ನನಗೆ ಬಲಾನ. ಐ ವಾಂಟ್ ಸಮ್ ಮೋರ್, ನನಗಿನ್ನೂ ಬೇಕು. ಮನೋವ್ಯತೆ ಇದೆ, ಮನಸ್ಸು ಬಹಳ ಭಾರವಾಗಿದೆ. ಯಾಕಂದ್ರೆ ಪಾಪ, ಅದರ ಶಿಕ್ಷೆ ಅತೀವವಾಗಿದೆ. ಮನಸ್ಸು ಭಾರವಾಗಿದೆ, ಕುಗ್ಗಿದೆ, ದುಃಖಕ್ಕೊಳಗಾಗಿದೆ. ಆ ಯಾತನೆಯ ಪರಿಚಯ ಗೊತ್ತಾಗ್ತಾ ಇದೆ ನನಗೆ. ಮನೋವ್ಯತೆಯುಳ್ಳವನಾಗಿದ್ದಾನೆ. ಮನೋವ್ಯತೆಯುಳ್ಳವನಾದ್ರೆ ಏನ್ ಮಾಡ್ತೀವಿ? ನಮಗೆ ಮನೋವ್ಯತೆ ಅಂದ್ರೆ ಏನ್ ಮಾಡ್ತೀವಿ? ಏನ್ ಮಾಡ್ಬೋದು? ಜೀಸಸ್ ಇಸ್ ಟೀಚಿಂಗ್ ಎ ವೇ.
ನಮಗೊಂದು ಮಾರ್ಗವನ್ನು ಕಲಿಸ್ತಾ ಇದ್ದಾನೆ. ಮಾರ್ಗವನ್ನು ಕಲಿಸ್ತಾನೆ. ಬಹಳ ಚಂದವಾಗಿ ಹೇಳ್ತಾನೆ ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರೇಲರಿಗೆ ಕೃತ್ಯವನ್ನು ಪ್ರಕಟಿಸ್ತಾನಂತೆ. ದೇರ್ ಇಸ್ ಅ ಡಿಫರೆನ್ಸ್. ಕೃತ್ಯಗಳನ್ನು ನೋಡಿದವರು ಯಾವಾಗ ಬೇಕಾದರೂ ಬೀಳ್ಬೋದು. ಅದರ ಸ್ಮರಣೆ ಅಲ್ಪಕಾಲಕ್ಕೆ. ಅದಕ್ಕೆ ಯೆಹೋವನು ಅರಣ್ಯದಲ್ಲಿ ಇವ್ರಿಗೆ ಹೇಳ್ತಾನೆ, ಎಷ್ಟು ಕೃತ್ಯಗಳನ್ನು ನಾನು ಇವ್ರಿಗೆ ತೋರಿಸಿದ್ದೇನಪ್ಪ. ಮನ್ನಾ ಕೊಟ್ಟಿದ್ದೇನೆ, ಬಂಡೆ ಒಡೆದು ನೀರು ಕೊಟ್ಟಿದ್ದೇನೆ, ಅಗ್ನಿಸ್ತಂಭ, ಮೇಘಸ್ತಂಭ ಎಲ್ಲವುಗಳನ್ನು ಕೂಡ ಇವರು ನೋಡಿದ್ದಾರೆ. ಆದರೂ ಬೊಗ್ಗದವರು, ಹೃದಯದಲ್ಲಿ ಮೊಂಡು. ಆದರೆ ಮಾರ್ಗ ಕೊಟ್ರೆ ಮೋಶೆ ಅದನ್ನೇ ಕೇಳ್ತಾನೆ, ನಿನ್ನ ಮಾರ್ಗವನ್ನ ಬಯಲು ಮಾಡಪ್ಪ ನನಗೆ. ಐ ವಾಂಟ್ ಯುವರ್ ವೇ. ಇದು ಸ್ವಲ್ಪ ಪ್ರಬುದ್ಧವಾದಂಥ ಕೋರಿಕೆ. ಅದಕ್ಕೆ ಇಲ್ಲೊಂದು ಮಾರ್ಗ ಕೊಡ್ತಾ ಇದ್ದಾನೆ. ಮನೋವ್ಯತೆಯುಳ್ಳವರಾಗಿದ್ದೀರಾ? ನನ್ನ ಹಾಗೆ ನೀವು ಇನ್ನೂ ಆಸಕ್ತಿಯುಳ್ಳವರಾಗಿ ಪ್ರಾರ್ಥಿಸಿರಿ. ಡೋಂಟ್ ಎಕ್ಸ್ಪ್ರೆಸ್ ಯುವರ್ ಡಿಪ್ರೆಷನ್ ಇನ್ ಅ ಡಿಫರೆಂಟ್ ವೇ. ಅದನ್ನೇ ಹೇಳ್ತಾ ಇರೋದು. ನಮಗೆ ಡಿಪ್ರೆಷನ್ ಆದರೆ ಏನಾಗುತ್ತೆ ಅಲ್ವಾ? ಈಗ ಬಿಡಿ, ದಾಡಿ ಬಿಡೋದು ಸ್ಟೈಲು. ಮುಂಚೆ ಡಿಪ್ರೆಷನ್ ಆದರೆ ಫಸ್ಟ್ ಇದೆ, ಮುಖ ಕಳೆ ಎಲ್ಲ ಚೇಂಜ್ ಆಗುತ್ತೆ. ಮನೋವ್ಯತೆ. ದ ಲಾರ್ಡ್ ಜೀಸಸ್ ಇಸ್ ಟೀಚಿಂಗ್ ಮೀ, ಇಫ್ ಯು ಆರ್ ಗ್ರೀವ್ಡ್ ಇನ್ ಯುವರ್ ಮೈಂಡ್, ಇಫ್ ಯು ಆರ್ ಡಿಪ್ರೆಸ್ಡ್, ನೀನು ಕುಗ್ಗಿ ಹೋಗಿದ್ರೆ, ನಿನ್ನ ಮನಸ್ಸಿನಲ್ಲಿ ವ್ಯಥೆ ಅಧಿಕವಾಗಿದ್ದರೆ, ಸಹಿಸಲಾರದಾಗಿದ್ದರೆ, ಅಯ್ಯೋ ದಿಕ್ಕು ಕಾಣದ ಸ್ಥಿತಿ ನನ್ನನ್ನು ತಟ್ಟುತ್ತಿದೆಯಲ್ಲ, ಹಾಗಿದ್ರೆ ಗಾಡ್ ಇಸ್ ಶೋಯಿಂಗ್ ಎ ವೇ ಫಾರ್ ಅಸ್ ಇನ್ ಗೆತ್ಸೆಮನೆ ತೋಟದಲ್ಲಿ ನಮಗೊಂದು ಮಾರ್ಗವನ್ನು ಕೊಡ್ತಾ ಇದ್ದಾನೆ. ಬಹಳ ಚೆನ್ನಾಗಿದೆ ಕನ್ನಡ ಭಾಷೆ. ಇನ್ನೂ ಒತ್ತು ನೋಡಿ ಹೆಂಗಿದೆ. ಇನ್ನೂ ಆಸಕ್ತಿಯಿಂದ. ಪ್ರಾರ್ಥನೆಗೆ ಎಷ್ಟು ಆಸಕ್ತಿ ಬೇಕು ಅಲ್ವಾ? ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹುಬಲ. ಯಾಕೋಬನು ಹೇಳ್ತಾನೆ, ನೀತಿವಂತನ ಅತ್ಯಾಸಕ್ತಿಯುಳ್ಳ. ಯೇಸು ಸ್ವಾಮಿ ನೀತಿವಂತನೋ ಇಲ್ಲವೋ? ನಮ್ಮನ್ನು ನೀತಿವಂತರನ್ನಾಗಿರಿಸುವುದಕ್ಕೆ ಆತನು ಅನೀತಿವಂತನಾದನು. ಆದರೆ ನೀತಿವಂತನಾಗಿಯೇ ಪ್ರಾರ್ಥಿಸ್ತಾ ಇದ್ದಾನಲ್ವೋ? ಸೊ ವಾಕ್ಯಗಳು ನೋಡಿ, ಎಲ್ಲೂ ಬಿಟ್ಟು ಹೋಗ್ಲಿಲ್ಲ ಯೇಸು ಸ್ವಾಮಿಯನ್ನ. ಅವನೇ ಉದಾಹರಣೆ. ಮನೋವ್ಯತೆ ಇದೆ, ಆದರೆ ನೀತಿವಂತನು ಇನ್ನೂ ಆಸಕ್ತಿ ಉಳ್ಳವನಾಗಿ, ಮನೋವ್ಯತೆಯುಳ್ಳವನಾಗಿದ್ದಾಗ, ಕುಗ್ಗಿದಾಗ ಪ್ರಾರ್ಥನೆ. ಐ ಅಂಡ್ ಯು ಕಾಂಟ್ ಚೇಂಜ್ ದ ಸಿಚುವೇಶನ್. ಮಾತಾಡಿ ಪರಿಸ್ಥಿತಿಯನ್ನು ಬದಲಾಯಿಸಕ್ಕೆ ಅನೇಕ ಸರಿ ಆಗಲ್ಲ. ಆಗತ್ತಾ? ಸಭೆಯವರು ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರಂತೆ ಅಪೊಸ್ತಲರ ಕೃತ್ಯದಲ್ಲಿ. ಯಾಕೆ? ಸೆರೆಯಲ್ಲಿ ಪೇತ್ರನಿದ್ದಾನೆ. ಸೆರೆಯಲ್ಲಿ ಯಾರಿದ್ದಾರೆ? ಪೇತ್ರನಿದ್ದಾನೆ. ಅಲ್ಲಿಯೂ ಕೂಡ ದೇವದೂತನು ಬಂದಿಳಗಿದ್ದಾನೆ. ಸಿ ದ ಪವರ್ ಆಫ್ ಪ್ರೇಯರ್. Only a man who prays is very popular in heaven, not the one who preaches. ಪ್ರಾರ್ಥಿಸುವ ಮನುಷ್ಯನೇ ಬಹಳ ಪಾಪ್ಯುಲರ್. ಪ್ರಾರ್ಥಿಸುವವನ ಕುರಿತು ಮರಣದ ನಂತರನೂ ಕೂಡ ಉಲ್ಲೇಖಿಸ್ತಾನೆ ದೇವರು. ಒಬ್ಬ ಪ್ರಾರ್ಥಿಸುವವನ ಕುರಿತು ಮರಣದ ನಂತರ ಕೂಡ ಉಲ್ಲೇಖಿಸ್ತಾನೆ ದೇವರು. ದೊಡ್ಡ ಪ್ರವಾದನೆಗಳಲ್ಲಿ ಒಬ್ಬನು ಹೇಳ್ತಾನೆ, ಇಂಥ ದುಸ್ಥಿತಿಯಲ್ಲಿ ಮೋಶೆ ಪ್ರಾರ್ಥಿಸಿದರು, ಸಮುವೇಲನು ಪ್ರಾರ್ಥಿಸಿದರು ಅಂತ ಬರೀತಾನೆ. ಯೆಹೂದ್ಯರು ಮಾರ್ಗ ಬಿಟ್ಟಿದ್ದಾರೆ, ಯೆಹೋವನಿಗೆ ಕೋಪವೆಬ್ಬಿಸಿದ್ದಾರೆ. ಇಸ್ರಾಯೇಲರು ವಿಗ್ರಹಾರಾಧನೆಯ ನಿಮಿತ್ತ ಕೋಪವನ್ನೆಬ್ಬಿಸಿದ್ದಾರೆ. ಎಚ್ಚರಿಸಿದ್ದರೂ ಕೂಡ ತಿರುಗಿಕೊಳ್ಳದವರು, ಮಾನಸಾಂತರ ಪಡೆದವರು, ದೇವರ ಮಾರ್ಗವನ್ನ ತಿರಸ್ಕಾರ ಮಾಡುವವರು. ಅಂತ ಸಂದರ್ಭದಲ್ಲಿ ಯೆಹೋವನು ಹೇಳ್ತಾನೆ ಯೆಹೆಜ್ಕೇಲನಿಗೆ, ಇಂಥ ದುಸ್ಥಿತಿಯಲ್ಲಿ ಮೋಶೆ ಆಗಲಿ ಸಮುವೇಲನಾಗಲಿ ಪ್ರಾರ್ಥಿಸಿದರೆ ಅವರು ಮಾತ್ರ ಉಳ್ಕೊಳ್ತಾರೆ, ಇವರು ಉಳಿಯೋದಿಲ್ಲ ಅಂತಾನೆ. ಸಿ, ಎ ಮ್ಯಾನ್ ಹೂ ಪ್ರೇಸ್ ಇಸ್ ರಿಮೆಂಬರ್ಡ್ ಈವನ್ ಆಫ್ಟರ್ ಹಿಸ್ ಡೆತ್. ಪ್ರಾರ್ಥಿಸುವಂತ ಮನುಷ್ಯ ಪರಲೋಕದಲ್ಲಿ ಮರಣದ ನಂತರದಲ್ಲೂ ಕೂಡ ಸ್ಮರಣೆಯಲ್ಲಿರುವವನು. All of us need this. Good. ನಿಮ್ಗೆ ಅರ್ಲಿ ಮಾರ್ನಿಂಗ್ ಪ್ರೇಯರ್ ಫೆಲೋಶಿಪ್ ಇದೆ, ಅಂಡ್ ಯು ಹವ್ ಸೀನ್ ದ ರಿಸಲ್ಟ್. ಹೌದನ್ಬೋದಾ? ನಿಮ್ಮ ಜೊತೆ ಸೇರಿ
ನಿಮ್ಮ ಜೊತೆ ಸೇರಿ ಹೌದನ್ಬೋದಾ? ಐ ಹ್ಯಾವ್ ಆ್ಯಸ್ ಅ ಟೆಸ್ಟಿಮನಿ ಐ ಹ್ಯಾವ್ ಯುಟಿಲೈಸ್ಡ್ ಇಲ್ಲಿ ನಡೆಯುವಂಥ ಪ್ರಾರ್ಥನೆಯನ್ನು. ಏನೆಲ್ಲ ನೀವು ಉತ್ತರಗಳನ್ನು ಪಡ್ಕೊಂಡಿದ್ದೀರಾ ಇಲ್ವಾ? ಹಾಗಾದರೆ ಪ್ರಾರ್ಥನೆಗೆ ಶಿಷ್ಯರ ಹಾಗೆ ಮೈ ಭಾರದಿಂದ ನಿದ್ರೆ ಹೋಗುವುದು ಬೇಡ. ಎರಡೂ ಇದೆ ಇಲ್ಲಿ. ಮೈ ಭಾರದಿಂದ ನಿದ್ರೆ ಹೋಗುವವರ ಗುಂಪು ಇದೆ, ಏಕಾಂತವಾಗಿ ಮನೋವ್ಯತೆಯುಳ್ಳವನಾಗಿದ್ದರೂ ಆಸಕ್ತಿಯಿಂದ ಪ್ರಾರ್ಥಿಸುವ ಯೇಸು ಸ್ವಾಮಿ ಇದ್ದಾನೆ. ಯಾವ ಗುಂಪಿನಲ್ಲಿರ್ಬೋದು ನಾವು? ಯಾವ ಗುಂಪಿನಲ್ಲಿರ್ಬೋದು? ಯಾರಿಗೆ ಉಜ್ಜೀವನ ಆಗಿರುತ್ತಲ್ಲ ಅವನು ಪ್ರಾರ್ಥನೆಯನ್ನು ಹಂಬಲಿಸ್ತಾನೆ. ಉಜ್ಜೀವನವಾಗಿರೋ ಮನಸ್ಸಿದೆಯಲ್ಲ, ಯಾವಾಗಲೂ ಪರಲೋಕದ ಸಂಪರ್ಕದಲ್ಲಿರಬೇಕು. ವಾಕ್ಯಗಳನ್ನು ಧ್ಯಾನಿಸಬೇಕು, ಅಧ್ಯಯನಿಸಬೇಕು, ಅದರಂತೆ ನಡೆಯಬೇಕೆಂದು ಮನಸ್ಸು ಮಾಡ್ತಾನೆ. ಇಲ್ಲದಿದ್ದರೆ ನಿರಾಸಕ್ತಿ. ಅಟೆಂಡೆನ್ಸ್ ಹಾಕೋರು ತುಂಬ ಜನ ಇದ್ದಾರೆ. ಬನ್ನಿ ಅಂದಾಗ ಬರ್ತೀನಿ ಅಂತ. ಹಾಗೆ ನಮ್ಮ ಪಾಸ್ಟರ್ ಭಾಳ ಹೇಳ್ತಾ ಇದ್ದಾರೆ, ಪ್ರೇಯರ್ ಮೀಟಿಂಗ್ ಇಟ್ಟರೆ ಆ್ಯನಿವರ್ಸರಿ ಇದ್ದರೆ ಹೆಂಗಿರುತ್ತೆ ಗೊತ್ತಾ ಚರ್ಚು ಅಂತ ಅಂದರು. ಆ್ಯನಿವರ್ಸರಿ ಇದ್ದರೆ ವಿಸಿಬಲ್ ಚರ್ಚ್, ಪ್ರೇಯರ್ ಮೀಟಿಂಗ್ ಇಟ್ಟರೆ ಇನ್ವಿಸಿಬಲ್ ಚರ್ಚ್. ಬರೀ ಬೆಂಚೇ ಕಾಣಿಸುತ್ತೆ ಅಂತ. ನನ್ನ ಚಿಕ್ಕ ಒಂದು ಅನುಭವದಲ್ಲಿ ಪ್ರೇಯರ್ ಮೀಟಿಂಗ್ ಇಟ್ಟರೆ ಬರೀ ಹೆಣ್ಮಕ್ಳೇ ಜಾಸ್ತಿ ಕಾಣಿಸೋದು. ಇವು ಭಾಳ ಬ್ಯುಸಿ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ವೈಯಕ್ತಿಕ ಪ್ರಾರ್ಥನೆ ಹೇಗಿದೆ ಪ್ರಶ್ನಿಸ್ಕೊಳ್ಬೇಕು. ಶೋಧನೆ ಇದೆ. ದೇವರ ಚಿತ್ತ ಕೈಕೊಳ್ಳುವುದರಲ್ಲಿ ನಮ್ಮ ಸಿದ್ಧತೆಗಳು ಎಷ್ಟು ಅವಶ್ಯ ಯೇಸುಸ್ವಾಮಿ ಮಾದರಿ ಹಾಕಿದ್ದಾನೆ. ಯೇಸುಸ್ವಾಮಿ ಯಥಾರ್ಥನಾಗಿ ಕಾಣಿಸ್ಕೊಂಡು, ಯೇಸುಸ್ವಾಮಿಗೆ ಏನು ಗೊತ್ತಾ, ತಂದೆಯ ಚಿತ್ತಕ್ಕೆ ವಿಧೇಯನಾಗಬೇಕು. ನನ್ನ ಬಲದಿಂದ ವಿಧೇಯನಾಗಲು ಸಾಧ್ಯವಿಲ್ಲ. ನಾನು ದಾಸನಾಗಬೇಕು. ಶಿಲುಬೆಯ ಮರಣವನ್ನು ಹೊಂದುವಷ್ಟಾದರೂ ವಿಧೇಯನಾಗಬೇಕು. ಶರೀರದಲ್ಲಿದ್ದೇನೆ, ನನಗೆ ಬಲ ಇಲ್ಲ. ಅದಕ್ಕೆ ದೀನನಾಗಿ ಮೊರೆ ಇಡುತ್ತಿದ್ದಾನೆ. ದಟ್ ಈಸ್ ವಾಟ್ ಗೆತ್ಸೆಮನೆ ಪ್ರಾರ್ಥನೆ ಇಸ್. ಅದೇ ಗೆತ್ಸೆಮನೆ ಪ್ರಾರ್ಥನೆಯಲ್ಲಿ ಅವನ ಅಸಹಾಯಕತೆಯನ್ನ ಪ್ರಾರ್ಥನೆಯ ಮೂಲಕ ದೇವರಿಗೆ ತಿಳಿಸ್ತಾ ಇದ್ದಾನೆ. ಲಾರ್ಡ್, ನಿನ್ನ ಚಿತ್ತ, ನಿನಗೆ ಸಂತಸ ತರುವುದಕ್ಕೆ ನನಗೆ ಮನಸ್ಸಿದೆ, ಬಲ ಇಲ್ಲ, ಬಲ ಕೊಡಪ್ಪ. ಬಹಳ ಜನ 44ನೇ ವಚನ ಇವತ್ತು ನನ್ನನ್ನು ಫಿಕ್ಸ್ ಮಾಡ್ತು. ಪ್ರಾರ್ಥನೆ ಮಾಡಿದ್ದಾನೆ, ದೇವದೂತನು ಬಂದಿದ್ದಾನೆ, ಹಿ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಅಲ್ಲಿಗೆ ತೃಪ್ತಿ ಹೊಂದಿದ್ದೀನಿ ಅಂತ ಪ್ರಾರ್ಥನೆಯನ್ನು ನಿಲ್ಲಿಸಲಿಲ್ಲ. ಬಿಕಾಸ್ ಹಿ ನ್ಯೂ ಎಷ್ಟು ಭೀಕರವಾದ ಕಾಳಗ ಅದು ಅಂತ. ಅಂಧಕಾರದ ಲೋಕದ ವಿರುದ್ಧವಾಗಿ ಕಾಳಗ ಮಾಡಬೇಕಲ್ಲಿ. ರೋಮ್ ಸರ್ಕಾರದ ವಿರುದ್ಧವಾಗಿ ಅಲ್ಲಿ ಕೆಲಸ ನಡೆಸಬೇಕು. ಧಾರ್ಮಿಕರ ಗುಂಪಿನ ವಿರುದ್ಧವಾಗಿ ಕೆಲಸ ನಡೆಸಬೇಕು. ಅವರ ಮಾತು ಹೇಗಿದೆ ನೋಡಿ, ನೀನು ನಿಜವಾಗಲೂ ದೇವರ ಮಗನಾಗಿದ್ದರೆ, ಹೆಂಗಿದೆ ಕತೆ, ದೇವರ ಮಗನಾಗಿದ್ದರೆ ಇಳಿದು ಬಾ, ಆಗ ನಾವು ನಂಬ್ತೇವೆ ಅಂತಾರೆ. ಅವ್ರ ಮಧ್ಯೆ ಓಡಾಡುವಾಗ ನಂಬಲಿಲ್ಲ ಅವರು. ಈಗ ಕ್ರೂಜ ಮೇಲೆ ಫಿಕ್ಸ್ ಆಗಿದ್ದಾನೆ, ಇಳಿದು ಬಾ ಅಂತಾರೆ. ಕಿರುಚಿದ ಮನಸ್ಸುಗಳ ಮಾತುಗಳು ಹೇಗಿರಬೇಕು? ಅವಮಾನಕರ, ಮತ್ತೆ ಕುಗ್ಗಿಸುವ ಮಾತುಗಳು, ಅವನನ್ನ ಡಿಪ್ರೆಸ್ ಮಾಡೋದು, ಡಿಸ್ಕರೇಜ್ ಮಾಡೋದು, ಅಂತ ಮಾತುಗಳನ್ನು ಎಸಿತಾರೆ. ಅಂತ ಮಾತುಗಳೇನು, ಏಲಿ ಲಾಮಾಸ ಭಕ್ತನೆಂದ್ರೆ ಎಲಿಯನನ್ನು ಕರೆಯುತ್ತಾನೋ ಏನೋ ನೋಡೋಣ ಅಂತಾರೆ ನೋಡಿ. ಹಾಸ್ಯಾಸ್ಪದವಾಗಿದೆ. ಅವೆಲ್ಲವುಗಳನ್ನು ಸಾಗಿಸಿ ಸಾಗಬೇಕು. ಅದರೊಂದಿಗೆ ಧರ್ಮಶಾಸ್ತ್ರವನ್ನು ನೆರವೇರಿಸಬೇಕು. ಎಂಥ ಸವಾಲಿದೆ ನೋಡ್ರಿ ಯೇಸುಸ್ವಾಮಿಗೆ, ಎಂಥ ಸವಾಲಿದೆ. ಆ ಮರಣದ ಮೂಲಕ ದೊಡ್ಡ ಸವಾಲೇನು ಗೊತ್ತಾ? ದೇವರ ಪ್ರೀತಿಯನ್ನು ಸಿದ್ಧಾಂತಪಡಿಸಬೇಕು. ನಾವು ಪಾಪಿಗಳಾಗಿದ್ದಾಗಲೂ ಅದು ನಮಗೋಸ್ಕರ ಮರಣವನ್ನು ಅನುಭವಿಸಿರುವುದರಿಂದ ದೇವರ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಎಷ್ಟೊಂದಿದೆಯಪ್ಪ ಈಗ ಈ ಒಂದು ಮರಣದಲ್ಲಿ, ಎಷ್ಟೊಂದಿದೆ. ಸಂಧಾನ ಮಾಡಬೇಕು, ಸಮಾಧಾನ ಏರ್ಪಡಿಸಬೇಕು,
ದೇವರ ಪ್ರೀತಿಯನ್ನು ಸಿದ್ಧಾಂತಪಡಿಸಬೇಕು, ಅನೀತಿವಂತರನ್ನ ನೀತಿವಂತರನ್ನಾಗಿಸಬೇಕು, ಪಾಪ ಪರಿಹಾರವಾಗಬೇಕು, ಮರಣಾಧಿಕಾರಿಯನ್ನು ಸೋಲಿಸಬೇಕು. ಯುದ್ಧ ದೊಡ್ಡದಿದೆ. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನ ಅಡಗಿಸಿ ಬಿಟ್ಟು ಮರಣ ಭಯದ ದಾಸತ್ವದಲ್ಲಿದ್ದವರನ್ನ ಬಿಡಿಸಬೇಕು. ತನ್ನ ಮರಣದಲ್ಲಾಗಬೇಕದು. ಯೋಜನೆ ಬಹಳ ದೊಡ್ಡದಿದೆ, ಸುಲಭ ಅಲ್ಲ. ಒನ್ಲಿ ದಿಸ್ ಮ್ಯಾನ್ ನೋಸ್. ಈ ಕ್ರೂಜೆಯ ಹಿಂದಿರುವ ಯುದ್ಧಗಳೇನು ಈತನಿಗೆ ಮಾತ್ರ ಗೊತ್ತು. ಅದಕ್ಕೆ ಬೇಕಾಗಿರುವ ಬಲ ಏನು ಈತನಿಗೆ ಗೊತ್ತಿದೆ. ಅದಕ್ಕೆ ಮನೋವ್ಯತೆಯುಳ್ಳವನಾಗಿದ್ದರೂ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸ್ತಾನೆ. ಹಾಗಾದರೆ ನಮಗೆ ಶಿಫಾರಸ್ ಮಾಡ್ತಾನಲ್ಲ ಲೂಕನ ಸುವಾರ್ತೆ 9:23 ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ತಮ್ಮನ್ನು ತಾವು ನಿರಾಕರಿಸಿಕೊಳ್ಳೋದಕ್ಕೆ. ಎಷ್ಟು ಸಾರಿ ಪ್ರಾರ್ಥನೆ ಮಾಡಬೇಕು ನನ್ನನ್ನು ನಿರಾಕರಿಸಿಕೊಳ್ಳೋಕ್ಕೆ? ಇಫ್ ಸಂಬಡಿ ಡಸಂಟ್ ರೆಕಗ್ನೈಸ್ ಮೀ, ಯಾರೋ ಗುರುತು ಹಿಡಿಲಿಲ್ಲ ಅಂದ್ರೆ ಏನಾಗತ್ತೆ ಮನಸ್ಸಿಗೆ? ಮುಖದಲ್ಲಿ ನಗ್ತಾ ಇರ್ಬೋದು, ಆದರೆ ಮನಸ್ಸಲ್ಲಿ ವರ್ಕ್ಶಾಪ್ ಬೇರೆ ಹೇಳ್ತಾನೆ. ನಮ್ಮನ್ನು ನಾವು ನಿರಾಕರಿಸಿಕೊಳ್ಳುವುದಕ್ಕೆ ಎಷ್ಟು ಸಿದ್ಧತೆ ಬೇಕು? ಪ್ರತಿನಿತ್ಯ ಸಿದ್ಧತೆ ಬೇಕೋ ಇಲ್ವೋ? ಪ್ರತಿನಿತ್ಯ ಸಿದ್ಧತೆ ಬೇಕು. ಒಂದು ಚಿಕ್ಕ ವಿಷಯ ನಿಮ್ಮನ್ನು ಗುರುತಿಸದೆ, ನಿಮ್ಮನ್ನು ಮಾನಿಸದೇ ಇದ್ರೆ ಸ್ವನಿರಾಕರಣೆಗೆ ಎಷ್ಟು ದೊಡ್ಡ ಸವಾಲು, ಎಷ್ಟು ದೊಡ್ಡ ಶೋಧನೆ. ಹೌದೋ ಇಲ್ವೋ? ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಒಬ್ಬರನ್ನೊಬ್ಬರನ್ನು ಕ್ಷಮಿಸಿರಿ. ಸವಾಲೋ ಇಲ್ವೋ? ಸಾಧ್ಯನಾ? ಅವಾಗವಾಗ ನಾನು ಪಾಸ್ಟರ್ ಮಾತಾಡ್ಕೊಳ್ತಾ ಇರ್ತೀವಿ, ಅಣ್ಣ ಜಗಳ ಆಡಕ್ಕೆ ಧೈರ್ಯ ಬೇಡಣ್ಣ ಅಂತ. ಜಗಳ ಆಡಕ್ಕೆ ಧೈರ್ಯ ಬೇಡಣ್ಣ, ಕ್ಷಮೆ ಕೇಳೋಕ್ಕೂ ಕ್ಷಮೆ ಕೊಡೋದಕ್ಕೂ ಧೈರ್ಯ ಬೇಕಣ್ಣ ಅಂತ. ಹೌದೋ ಇಲ್ವೋ? ನಾವು ಎಷ್ಟು ಸಾರಿ ಮನುಷ್ಯರಿಂದ ಹಾಕುವ ಮಾನವನ ಅಪೇಕ್ಷಿಸ್ತೇವೆ? ಹೌದೋ ಇಲ್ವೋ? ನಮ್ಮ ಹೋರಾಟ ಅದು. ಆದ್ರೆ ಯೇಸುಸ್ವಾಮಿ ತರ ದೇವರಿಂದ ಆಗುವ ಮಾನವನ ಅಪೇಕ್ಷಿಸುತ್ತೇವಾ? ಇದನ್ನು ಅಪೇಕ್ಷಿಸುವುದಕ್ಕೆ ಸ್ವಬಲದಿಂದ ಸಾಧ್ಯವಿಲ್ಲ. ನಾವು ಹಾಗಾದರೆ ಇನ್ನೆಷ್ಟು ಆಸಕ್ತಿ ಉಳ್ಳವರಾಗಿ ಪ್ರಾರ್ಥಿಸಬೇಕು. ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಂಡು ಕ್ರಿಸ್ತನ ಹೆಚ್ಚು ಚಾಡಿನಲ್ಲಿ ಈ ಲೋಕದಲ್ಲಿ ನಡೆಯುವುದಕ್ಕೆ ಇನ್ನೆಷ್ಟು ನಮಗೆ ಆಂತರ್ಯದ ಸಿದ್ಧತೆ, ಗೆತ್ಸೆಮನೆ ತೋಟಗಳು ನಮ್ಮ ಜೀವನದಲ್ಲಿ ದಿನನಿತ್ಯ ಬೇಕು. ಸುಲಭ ಅಲ್ಲ ಅದು. ಆತನೇನೋ ಮರಣ ಹೊಂದಿದ್ದಾಯ್ತು ಶಿಲುಬೆಯಲ್ಲಿ, ನಂದು ನಿಂದು ಇರೋದು. ಹೌದೋ ಇಲ್ವಾ? ನಮಗಿನ್ನೂ ಹೌದು ರಮ್ಯ ಆಡಿಲ್ಲ, ಸಲಾಂ ಸಲಾಂ ಅಂತೆಲ್ಲ ಆಡಿಲ್ಲ ನಮ್ಮನೆಗಿನ್ನು. ಕರೆಕ್ಟ್ ತಾನೆ? ಆರ್ ವಿ ಡೈಯಿಂಗ್ ಟು ಅವರ್ ಸೆಲ್ಫ್? ನಮ್ಮ ಶರೀರವಾದವುಗಳಿಗೆ ನಾವು ದಿನನಿತ್ಯ ಮರಣ ಹೊಂದುತ್ತಾ ಇದ್ದೇವಾ? ಬಾಯಿಂದ ಹೊರಡುವ ಹೊಲಸು ಮಾತುಗಳು, ಹೊಟ್ಟೆ ಕಿಚ್ಚು, ಮತ್ಸರ, ಸಿಟ್ಟು, ಇದೆಲ್ಲ ಎಲ್ಲಿಂದ ಬರುತ್ತೆ? ಅವಾಗವಾಗ ಹೇಳ್ತೀನಿ ನಾನು, ಎಲ್ಲವನ್ನು ಸೈತಾನ್ ಮೇಲೆ ಹಾಕ್ಬೇಡಿ ಅಂತ. ಇಲ್ಲೈತೆ, ಈ ತಿಜೋರಿನಲ್ಲಿದೆ. ಕೊಲೆಗಿನ್ನ ಮುಂಚೆ ಕೋಪ ಮರಣ ಹೊಂದಿದೆಯಾ? ನಮ್ಮ ಶಿಲುಬೆಯಲ್ಲಿ ಮರಣ ಹೊಂದಿದೆಯಾ? ನಾನು ಲಾಸ್ಟ್ ಈ ವೀಕಲ್ಲಿ ಕೇಳಿದ್ದೀನಿ, ಲಾಸ್ಟ್ ಲೆಂಟಿಂದ ಈ ಲೆಂಟ್ವರೆಗೂ ನಮ್ಮ ಶಿಲುಬೆಯಲ್ಲಿ ಯಾವ್ದ್ಯಾವ್ದನ್ನು ಮರಣ ಹೊಂದಿಸಿದ್ದೀವಿ? ಇಲ್ಲ ಇದು ಕ್ಯಾಲೆಂಡರ್ ಪ್ರಕಾರ ಆಚರಣೆ ಆಯ್ತಾ? ಅರ್ಥಗರ್ಭಿತವಾಗಲಿಲ್ವಾ? ನಮ್ಮ ಶರೀರ ಮತ್ತು ಅದರ ದುರ್ಗುಣಗಳು ನಮ್ಮ ಶಿಲುಬೆಯಲ್ಲಿ ಸತ್ತಿದೆಯಾ? ಪವಿತ್ರಾತ್ಮನಿಂದ ದುರಭ್ಯಾಸಗಳಿಗೆ ಮರಣವನ್ನು ಕೊಟ್ಟಿದ್ದೇವಾ? ಪವಿತ್ರಾತ್ಮನ ಸಹಾಯದಿಂದ ದೇಹದ ದುರಭ್ಯಾಸಗಳನ್ನು ಸಾಯಿಸಿದರೆ ಜೀವಿಸುವಿರಿ, ಇಲ್ಲದಿದ್ದರೆ ಮರಣವನ್ನು ಹೊಂದುವಿರಿ. ಯಾವ್ಯಾವ ದುರಭ್ಯಾಸವಿದೆ? ಬೇರೆಯವ್ರು ಹೇಳಿದ್ರೆ ಕೋಪ ಬರುತ್ತೆ, ನಮಗೆ ನಾವೇ ಹೇಳಿಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ ಅನ್ಸತ್ತೆ. ಕರೆಕ್ಟಾ? ನಾನು ಮಾತಾಡ್ತಾ ಇದ್ದೆ, ಚಿಕ್ಕ ಮಕ್ಕಳು ಎಷ್ಟು ಪಾಠ ಕಲಿಸ್ತಾರೆ ಅಂತ. ನಮ್ಮನೆ ಮೊಮ್ಮಗ ಬೆಳಗ್ಗೆ ಎಲ್ಲಿ ನೋಡಿದ್ನೋ ಗೊತ್ತಿಲ್ಲ, ಅವನು ಕೂತಿದ್ದೆ, ಫಸ್ಟ್ ನ್ಯೂಸ್ ಪೇಪರ್ ತಂದು ಕೊಟ್ಟ, ಆಮೇಲೆ ಬೈಬಲ್ ಹಿಡ್ಕೊಂಬಂದು ತಂದು ಕೊಟ್ಟ. ಅಯ್ಯೋ ಕಸಕ್ಕಂತು ನನಗೆ. ನೋಡಪ್ಪ, ಇವನು ಗೊತ್ತಾಗಿದೆ ನನ್ನ ಪ್ರಯಾರಿಟಿ ನ್ಯೂಸ್ ಪೇಪರು ಅಂತ, ನನ್ನ ಪ್ರಯಾರಿಟಿ ಬೈಬಲ್ ಅಲ್ಲ, ಅದು ಸೆಕೆಂಡ್ ಅಂತ ಇವನು ಗೊತ್ತಾಗಿದೆ ಅಂತ. ಅಯ್ಯೋ, ಒಂದು ದಿವಸ ಕಾಡಿದೆ ನನಗದು. ಅಯ್ಯೋ, ಐ ಶುಡ್ ಕರೆಕ್ಟ್ ಮೈ ಸೆಲ್ಫ್. ಸವಾಲೋ ಇಲ್ವೋ? ಸ್ವಲ್ಪ ಏರು ಧ್ವನಿಯಲ್ಲಿ ಮಾತಾಡಿದ್ರೆ ಸಾಕು, FIR ಆಗ್ತಾನೆ.
ಡೋಂಟ್ ಸ್ಕೋಲ್ಡ್ ಅಂತಾನೆ. ಡೋಂಟ್ ಸ್ಕೋಲ್ಡ್. ನೋಡಿ ಸರ್, ಚಿಕ್ಕ ಹುಡುಗ ಅವನು, ಇನ್ನು 2 ವರ್ಷ 6 ತಿಂಗಳು. ಸ್ವಲ್ಪ ಏರು ಧ್ವನಿಯಲ್ಲಿ ಮಾತಾಡಿದ್ರೆ ಡೋಂಟ್ ಸ್ಕೋಲ್ಡ್, ಡೋಂಟ್ ರೇಸ್ ಯುವರ್ ವಾಯ್ಸ್ ಅಂತಾನೆ. ಚಿಕ್ಕ ಹುಡುಗ ಆಗಿದ್ದಕ್ಕೆ ಬಿಟ್ಟಿದ್ದೀವಿ. ದೊಡ್ಡವರಾದರೆ ಏನು ಮಾಡಿದ್ದೀವಿ ಅಲ್ವಾ? ಇಫ್ ಸಂಬಡಿ ಟೆಲ್ಸ್ ಅವರ್ ವೀಕ್ನೆಸ್, ವಿ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್. ನಗಾಡ್ಕೊಂಡು ಸ್ವೀಕರಿಸ್ತೀವ, ಅದನ್ನು ಜಸ್ಟಿಫೈ ಮಾಡ್ತೀವಿ, ಸಮರ್ಥಿಸ್ತೀವಿ. ಒಪ್ಕೊಳ್ಳೋದಕ್ಕೆ ಮನಸ್ಸಿಲ್ಲ. ಅಟ್ಲೀಸ್ಟ್ ಆದಾಮನ್ ಥರ ಒಪ್ಕೊಳ್ಳೋ ಮನಸ್ಸು ಬೇಕು. ಹೌ ಆರ್ ಯು? ಐ ಆಮ್ ನೇಕೆಡ್. ಹೌ ಆರ್ ಯು? ಐ ಆಮ್ ವೆರಿ ಆಂಗ್ರಿ. ಹೌ ಆರ್ ಯು? ಸೋ ಮೆನಿ ಥಿಂಗ್ಸ್ ಇಸ್ ಹ್ಯಾಪನಿಂಗ್ ಇನ್ ಮೈ ಮೈಂಡ್ ಬಿಕಾಸ್ ಐ ಸಿ ಮೊಬೈಲ್. ಹೌ ಆರ್ ಯು? ಅವಾಗ ಈ ಪ್ರಶ್ನೆ ಕೇಳ್ತಾನಪ್ಪ. ಬರೀ ಆದಾಮನಿಗೆ ಮಾತ್ರ ತೋಟದಲ್ಲಿ ಹರಿದು ಕೇಳಿಲ್ಲ ಅವನು, ನಮ್ಮನ್ನೂ ಕೇಳ್ತಾನೆ ದಿವಸ ಬೆಳಿಗ್ಗೆ. ಹೌ ಆರ್ ಯು ಅಂತಾನೆ. ಹಿಂಗಿದ್ಯಾ ನಿಮ್ಮ ಮನೆಯವ್ರ ಜೊತೆಗೆ? ಹೌ ಆರ್ ಯು ಕೇಳಿ ಏನು ಹೇಳೋದು ಅವಾಗ? ಸ್ವಾಮಿ, ನಮ್ಮ ಬಲಹೀನತೆಗಳಿದಪ್ಪ, ಇದನ್ನ ಹೆಂಗ್ ದಾಟದಪ್ಪ, ಸಹಾಯ ಮಾಡಪ್ಪ. ಗೆತ್ಸೆಮನೆ ತೋಟ ಎವ್ರಿ ಡೇ ಬೇಕು ನಮ್ಮ ಜೀವನದಲ್ಲಿ, ಹೌದಾ ಇಲ್ವಾ? ಸಾಧ್ಯವಾದರೆ ಎಲ್ಲರೊಂದಿಗೆ ಏನಾಗಿರ್ಬೇಕಂತೆ? ಅದೆಷ್ಟು ಕಷ್ಟ ವರ್ಕ್ಶಾಪಲ್ಲಿ ಆಗುತ್ತಾ? ಅವನು ಬೇರೆ ಸುಮ್ಮನೆ ಇರಲಿಲ್ಲ. ಪೇತ್ರ ಬೇರೆ ಕೇಳಿಬಿಟ್ಟ, ನನ್ನ ಸಹೋದರನ್ನು ಎಷ್ಟು ಸರಿ ಕ್ಷಮಿಸ್ಬೇಕು? 7 ಸಾರಿನಾ ಅಂತ ಕೇಳಿಬಿಟ್ಟ. ಬೇಕಿತ್ತ ಅವನಿಗೆ? ಕೇಳಿಬಿಟ್ಟ. ಅದಕ್ಕೆ ಸ್ವಾಮಿ ಹೇಳಿಬಿಟ್ರು 770 ಸಾರಿ ಅನ್ನಬಿಟ್ರು. ಲಿಮಿಟ್ಲೆಸ್. ಆ್ಯಕ್ಚುಲಿ ಇನ್ ಹಿಸ್ ವರ್ಡ್ ಇಟ್ ಇಸ್ ಲಿಮಿಟ್ಲೆಸ್. ಕ್ಷಮಿಸು. ಸಿ ಹೌ ಡಿಫಿಕಲ್ಟ್ ಇಟ್ ಈಸ್ ಸಮಟೈಮ್ಸ್. ಹೌ ಡಿಫಿಕಲ್ಟ್. ನಮ್ಮ ಆಂತರ್ಯ ಶುದ್ಧವಾಗಿರಬೇಕು. ನಮ್ಮ ಶರೀರಾತ್ಮಗಳ ಕಲ್ಮಶವನ್ನು ತೊಳೆಯುವ ಯೇಸುಸ್ವಾಮಿಯ ರಕ್ತ ನಮ್ಮ ಮಧ್ಯದಲ್ಲಿದೆ. ಸೊ ಆತನು ಪರಿಶುದ್ಧನಾಗಿರುವ ಹಾಗೆ ನಾನು ಪರಿಶುದ್ಧನಾಗಿರಬೇಕು. ನಾವು ಕೂಡ ದೇವರ ಚಿತ್ತ ನೆರವೇರಿಸುವುದರಲ್ಲಿ ನಾವು ಪ್ರವೀಣರಾಗಬೇಕು. ಆತನ ಚಿತ್ತ ತಿಳುಕೊಳ್ಳುವುದರಲ್ಲಿ ಅದರ ತಿಳುವಳಿಕೆಯಿಂದ ತುಂಬಿದವರಾಗಿರಬೇಕು. ನಾವು ಯೋಗ್ಯರಾಗಿ ನಡೆಯಬೇಕು. ಆತನಿಗೆ ಸಂತೋಷ ಕೊಡುವವರಾಗಿರಬೇಕು. ನಮ್ಮ ಪ್ರೀತಿ ಹೆಚ್ಚುತ್ತಾ ಇರಬೇಕು. ಸುನೀತಿಯ ಫಲಗಳಿಂದ ಕೂಡಿದ್ದಾಗಿರಬೇಕು. ಆತನ ಬರೋಣದಲ್ಲಿ ಧೈರ್ಯವಾಗಿ ಆತನನ್ನು ಎದುರುಗೊಳ್ಳುವುದಕ್ಕೆ ಸಿದ್ಧರಾಗಬೇಕು. ಆತನ ಬರೋಣದ ಸಂಕೇತಗಳು ಪ್ರಪಂಚದಲ್ಲಿ ಪ್ರಬಲವಾಗಿದೆ. ಆತನ ಬರೋಣದ ಸಂಕೇತಗಳು ಬಹಳ ಪ್ರಬಲವಾಗಿದೆ. Somebody has asked, when is third temple being built? 3ನೇ ದೇವಾಲಯ ಯಾವಾಗ ಕಟ್ತೀರಾ? ಸೂಚನೆಗಳಿದು, ಸೂಚನೆಗಳು. ಯೆಹೆಜ್ಕೇಲನ ಗ್ರಂಥ 38-39ನೇ ಅಧ್ಯಾಯ ನೆರವೇರ್ತಾ ಇದೆ. ಸೂಚನೆಗಳಿದು. ಯೆರೆಮೀಯನ ಪ್ರವಾದನೆ ನೆರವೇರ್ತಾ ಇದೆ. ಹೌ ಆರ್ ವಿ ಪ್ರಿಪೇರಿಂಗ್? ನಾವು ಹೇಗೆ ಸಿದ್ಧರಾಗ್ತಾ ಇದ್ದೀವಿ? ನಾವು ಸಿದ್ಧರಾಗಬೇಕು. ಪ್ರಾರ್ಥಿಸುವವರಾಗಬೇಕು. ಆತನ ಬರೋಣವನ್ನು ಎದುರು ನೋಡುವವರಾಗಬೇಕು. ಮುಂದೆ ಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಾವು ಸನ್ನದ್ಧರಾಗಬೇಕು. ಹರ್ಷದೊಡನೆ ಆತನನ್ನು ಎದುರುಗೊಳ್ಳಬೇಕು. ಕೇಳ್ತಾನೆ ದೇವರು, ಎಲ್ಲಿದ್ಯಪ್ಪ ಆದಾಮನೇ, ಎಲ್ಲಿದ್ಯಪ್ಪ? ಅವನೇನೋ ಉತ್ತರ ಯಥಾರ್ಥವಾಗಿ ಹೇಳ್ದ. ಆದರೆ ಯೆಹೋವನನ್ನ ಸಂಧಿಸಲು ಧೈರ್ಯ ಇತ್ತಾ? ಇಲ್ಲ. ಆತನ 2ನೇ ಬರೋಣದಲ್ಲಿ ಆತನನ್ನು ಸಂಧಿಸಲು ಧೈರ್ಯ ಬೇಡವಾ? ಹರ್ಷದೊಡನೆ ಆತನನ್ನು ಸಂಧಿಸಬೇಕು, ಧೈರ್ಯ ಬೇಡವಾ? ಅಥವಾ ಆದಾಮ ಹವ್ವಳರ ತರ ಅಡಗಿಕೊಳ್ತೇವಾ? ದೀಸ್ ಆರ್ ಆಲ್ ಥಿಂಗ್ಸ್. ಹೌ ಆರ್ ವಿ ಪ್ರಿಪೇರ್ಡ್? ಆತನನ್ನು ಸಂಧಿಸಲಿ. ಆತನ ಬೇಗ ಬರ್ಬೋದು, ನಾವು ಹೋಗಬೇಕು. ಸಿದ್ಧರಿದ್ದೇವಾ? ವಿ ನೀಡ್ ಗೆತ್ಸೆಮನೆ ಗಾರ್ಡನ್ ಎವ್ರಿ ಡೇ ಇನ್ ಅವರ್ ಲೈಫ್. ಅಪ್ಪ, ಬಲ ಸಾಲದು. ಬಲಹೀನತೆಯಲ್ಲಿ ನಿನ್ನ ಬಲಪೂರ್ಣ ಸಾಧಕವಾಗುವ ನಿನ್ನ ಕೃಪೆಯಿಂದ ನನ್ನನ್ನು ಪ್ರತಿನಿತ್ಯ ಸಂಧಿಸು. ಅಶ್ವಬಲದಲ್ಲ, ಆಳಿನ ತೊಡೆಯ ಬಲದಲ್ಲ. ಯೆಹೋವನು ಆನಂದಿಸುವುದು ಆತನ ಕೃಪೆ ಬಯಸುವ ಭಕ್ತರಲ್ಲೇ. ಸರಿ, 45ನೇ ವಚನ. ಆತನು ಪ್ರಾರ್ಥನೆ ಮುಗಿಸಿ ಎದ್ದು, he knew when to end the prayer. That is very important to know. When to end the prayer. ಫಸ್ಟ್ ಟೈಮ್ ಈ ಪ್ರೇಯರ್, 1ನೇ ಸಾರಿ ಪ್ರಾರ್ಥನೆ ಮಾಡಿದ್ದಾನೆ. ದೇವದೂತನ ಬಲಪಡಿಸಿದ್ದಾನೆ. ಇನ್ನೂ ಆಸಕ್ತಿ ಉಳ್ಳವನಾಗಿ ಪ್ರಾರ್ಥನೆ ಮಾಡಿದ್ದಾನೆ. ದೆನ್ he knew, ನನಗೆ ದೇವರು ಸರಬರಾಜು ಮಾಡಿದ್ದಾನೆ. then he gets up. ವೆರಿ ಇಂಪಾರ್ಟೆಂಟ್. ಅಲ್ಲಿಂದ ಎದ್ದು ಶಿಷ್ಯರ ಬಳಿಗೆ ಬಂದು ದುಃಖ ಬಾರದಿಂದ ಇವರಿಗೆ ನಿದ್ರೆ ಹತ್ತಿರುವುದನ್ನು ಕೊಂಡು ಅವರಿಗೆ, ನೀವು ನಿದ್ರೆ ಮಾಡುವುದೇನು? ಹೇಳಿರಿ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ. ಕನ್ಸರ್ನ್.
ಯಾಕಂದ್ರೆ ಇವರು ಕೂಡ ಶೋಧನೆಗೊಳಗಾಗ್ತಾರೆ. ಕಾಳಜಿಯಿಂದ ಹೇಳ್ತಾ ಇದ್ದಾನೆ, ನೀವು ಜಯಿಸ್ಬೇಕು ನನ್ನ ಜೊತೆ ಇದ್ದು, ನೀವು ಜಯಿಸ್ಬೇಕು ನನ್ನ ಜೊತೆ ಇದ್ದು. ಶರೀರದ ಭಾರ. ಕ್ಷಣಕಾಲ ಮೌನವಾಗಿರೋಣ. ಯೇಸುಸ್ವಾಮಿಗೆ ಈ ಗೆತ್ಸೆಮನೆ ತೋಟದ ಪ್ರಾರ್ಥನೆಯಲ್ಲಿ ತನ್ನ ತಂದೆಯ ಗುಣಲಕ್ಷಣ ಗೊತ್ತಿತ್ತು. ನಿನಗೆಲ್ಲವೂ ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ಸರಿಸು. ಹಿ ನ್ಯೂ ಗಾಡ್ಸ್ ಕ್ಯಾರೆಕ್ಟರ್. ಅವನ ಪ್ರಾರ್ಥನೆಗೆ, ಸರಿಸು ಎನ್ನುವ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ. ನಿರಾಶನಾಗಲಿಲ್ಲ. ನಿನ್ನ ಚಿತ್ತ ನೆರವೇರಿಸಲು ಬಲಗೊಳಿಸು, ಅದು ನಿನಗೂ ಸಂತಸ, ನನಗೂ ಸಂತಸ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದುದ್ದಕ್ಕೂ ನಾವಿನ್ನು ಮನುಷ್ಯ ಮಾತ್ರದವರು, ರಕ್ತ ಮಾಂಸದಲ್ಲಿರುವವರು. ಆತನ ಚಿತ್ತ ತಿಳಿಯುವ ಹಂಬಲ ಹೇಗೆ ಬರುತ್ತೆ? ಇಹಲೋಕಾನುಸಾರವಾಗಿ ನಡೆಯದೆ ನೂತನ ಮನಸ್ಸನ್ನು ಹೊಂದಿಕೊಂಡವರು, ಪರಲೋಕ ಭಾವದವರಾಗಿರಿ. ಆಗ ಹೀಗಾದರೆ ಉತ್ತಮವಾದುದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದು ಯಾವದೆಂದು ವಿವೇಚಿಸಿ ತಿಳುಕೊಳ್ಳುವೆವು. ವೆರಿ ಇಂಪಾರ್ಟೆಂಟ್. ಇಹಲೋಕಾನುಸಾರವಾಗಿ ನಡೆಯಬೇಡಿ. ನನ್ನ ಲೋಕ ಈ ರಾಜ್ಯದಾಗಿದ್ದರೆ ನನ್ನವರು ಬಂದು ಎದುರಾಡ್ತಾ ಇದ್ರು ನಿನ್ನ ಜೊತೆಗೆ, ಆದರೆ ನನ್ನ ರಾಜ್ಯ ಈ ಲೋಕದಲ್ಲ. ಯೇಸುಸ್ವಾಮಿ ಕೊಟ್ಟ ಉತ್ತರ ಅದು ಪಿಲಾತನಿಗೆ. ಇಹಲೋಕಾನುಸಾರವಾಗಿ ನಡೆಯದೆ ನೂತನ ಮನಸ್ಸನ್ನು ಹೊಂದಿಕೊಂಡವರಾಗಿ, ಎ ಟ್ರಾನ್ಸ್ಫಾರ್ಮ್ಡ್ ಮೈಂಡ್, ಪರಲೋಕ ಭಾವದವರಾಗಿರಿ. ದಿಸ್ ಇಸ್ ವಾಟ್ ವಿ ನೀಡ್. ಅದಕ್ಕೆ ನಮ್ಮ ದೇಹವನ್ನು ಮೀಸಲಾಗಿ, ಮೆಚ್ಚುಗೆಯಾಗಿ, ಸಜೀವವಾಗಿ ಅರ್ಪಿಸಬೇಕು. ಆಗ ನಮ್ಮ ಪ್ರೀತಿ ನಿಷ್ಕಪಟದಿಂದಿರುತ್ತೆ. ಆಗ ನಾವು ಎಲ್ಲರೊಂದಿಗೆ ಸಮಾಧಾನದಿಂದ ಇರುತ್ತೇವೆ. ಆಗ ನಾವು ಮುಯಿಗೆ ಮೂಯಿ ತೀರಿಸುವವರಲ್ಲ. ಆಗ ನಮ್ಮ ವೈರಿಗಳ ಒಂದಿಗೆ ಹೇಗೆ ವರ್ತಿಸಬೇಕು ಎಂಬುದಾಗಿ ಕಲಿತು ಕೆಟ್ಟತನವನ್ನು ಒಳ್ಳೆತನದಿಂದ ಸೋಲಿಸುತ್ತೇವೆ, ಅಧೀನರಾಗುತ್ತೇವೆ. ಆತನಲ್ಲಿ ಭರವಸೆ ದಿನೇ ದಿನೇ ಸಂಕಟಗಳ ಮಧ್ಯ ಪ್ರಗತಿಯ ಪಥದಲ್ಲಿರುತ್ತೆ. ಕರ್ತನೆ, ನಮ್ಮ ಗೆತ್ಸೆಮನೆ ತೋಟಗಳಿಗೆ ನಮ್ಮನ್ನು ಸಿದ್ಧಗೊಳಿಸುತ್ತಾ ಇನ್ನೂ ಆಸಕ್ತಿಯುಳ್ಳವರಾಗಿ ಪ್ರಾರ್ಥಿಸುವಂತೆ ಬಡಿದೆಚ್ಚರಿಸು, ಬಡಿದೆಬ್ಬಿಸು. ಶರೀರದ ಬಲಹೀನತೆಗಳಿಗೆ ಸೋತು ಹೋಗದೆ ಪವಿತ್ರಾತ್ಮನನ್ನು ಅನುಸರಿಸಿ, ಇನ್ನು ಎಷ್ಟು ಮಾತ್ರಕ್ಕೂ ಶರೀರದವುಗಳನ್ನು ಅನುಸರಿಸದೆ ಪವಿತ್ರಾತ್ಮನ ಪ್ರೇರಣೆ ಸಹಾಯದಿಂದ ಪವಿತ್ರಾತ್ಮನ ಫಲಗಳನ್ನು ನೀಡುವಂತೆ ನಿನ್ನ ರಾಜ್ಯದಲ್ಲಿ ಬಾಧ್ಯತೆಯನ್ನು ಹೊಂದುವ ಜೀವನಕ್ಕೆ ನಮ್ಮನ್ನು ನಡೆಸು. ನಮ್ಮನ್ನು ಉತ್ತೇಜಿಸು, ಬಲಗೊಳಿಸು, ಕೃಪೆಯಿಂದ ಆವರಿಸು ನಮ್ಮನ್ನು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆಯೇ, ಆಮೆನ್. ಕೊನೆಯದಾಗಿ ನಾವು ಹಾಡುವಂಥ ಸಂಗೀತಗಳಲ್ಲಿ 67ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 67ನೇ ಸಂಗೀತದ 1 ಮತ್ತು 3ನೇ ಚರಣವನ್ನು ಹಾಡೋಣ. Now
ನಾವೆಲ್ಲರೂ ಒಟ್ಟಾಗಿ ಕರ್ತನೆ ಕಲಿಸಿಕೊಟ್ಟ ಪ್ರಾರ್ಥನೆ ಹೇಳೋಣ. ಅದಾದ ನಂತರ ಸೇವಕರು ನಮ್ಮನ್ನು ಅಂತ್ಯಾಶೀರ್ವಾದದಲ್ಲಿ ನಡೆಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ಅದರ ರಾಜ್ಯವು ಬಲವು ಮಹಿಮೆಯು ಸದಾಕಾಲವಿದೆ ಸ್ವಾಮಿ. ಆಮೇನ್. ಪ್ರಾರ್ಥನೆಯನ್ನು ಕೇಳುವ ದೇವರು, ಈ ಕಾರಣಕ್ಕಾಗಿ ಜನರೆಲ್ಲರೂ ನಿನ್ನ ಬಳಿಗೆ ಬರುತ್ತಾರೆ. ಅಂತಹ ತಂದೆಯ ಪ್ರೀತಿಯು, ಪ್ರಾರ್ಥನೆಗೆ ಮಾದರಿ ಹಾಕಿ ಹೆಜ್ಜೆಚಾಡಿನಲ್ಲಿ ನಡೆಯುವಲು ಪ್ರೇರಣೆ ಹಾಕಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನೇ ನಮ್ಮನ್ನು ಪ್ರೇರಿಸಿ ಪ್ರಾರ್ಥನೆಯಲ್ಲಿ ಸಾಗಿಸುವ ಪವಿತ್ರಾತ್ಮನ ಐಕ್ಯತೆಯು ಅನ್ಯೋನ್ಯತೆಯು ನೆರೆದಿರುವ ಸಭೆಯವರೊಂದಿಗೂ ವೀಕ್ಷಣೆಯಲ್ಲಿರುವಂಥ ಪ್ರತಿಯೊಬ್ಬರೊಂದಿಗೂ ಸಭೆಯ ಕುಟುಂಬಗಳೊಂದಿಗೂ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೇನ್. ಶಿಲ್ಬೆ ಪಾಠವನನ್ನು ನೋಡಿದರೆ ಜೀವನೋತ್ಪತ್ತಿಯಾಗುವುದು. ಓ ಪಾಪಾತ್ಮರೇ ನೋಡಿರೆ ಮಗನೇ, ತಪತಾಳಿದ ಕ್ರಿಸ್ತನನ್ನು ನೋಡಿರಿ. ಶಿಲ್ಬೆ ಪಾಠವನನ್ನು ನೋಡಿದರೆ ಜೀವನೋತ್ಪತ್ತಿಯಾಗುವುದು. ಯೇಸು ತನ್ನನ್ನು ಕೊಟ್ಟಾಗಲೇ ನಿಮ್ಮ ದೋಷವು ಹರಿಯಿತು. ಆತ ರಕ್ತವ ಚೆಲ್ಲಿ ಸತ್ತಾಗಲೇ ನಿಮ್ಮ ಸಾಲವು ಸಂದೋಯಿತು. ನೋಡಿರಿ, ಶಿಲ್ಬೆ ಪಾಠವನನ್ನು ನೋಡಿದರೆ ಜೀವನೋತ್ಪತ್ತಿಯಾಗುವುದು.